ಓಕೆ ಮ್ಯಾಮ್ ಕೇಳಿಸ್ತಾ ಇದೆನಾ? ಎಸ್ ಸರ್. ಓಕೆ ಥ್ಯಾಂಕ್ ಯು. ಓಕೆ ಇಲ್ಲಿದೆ ನೋಡಿ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n. ಸೊ ಏನಾಗುತ್ತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಿ. ಆಪ್ಷನ್ ಎ 1 ಕೊಟ್ಟಿದ್ದಾರೆ, 0 ಇನ್ಫಿನಿಟಿ, ನೆಕ್ಸ್ಟ್ ಇ ಕೊಟ್ಟಿದ್ದಾರೆ. ಓಕೆನಾ? ಸೊ ರಿಸಲ್ಟ್ ಗೊತ್ತಿರ್ಬೇಕು ನಿಮಗೆ. ಸೊ an ಈಸ್ ಗ್ರೇಟರ್ ದನ್ 0. ಓಕೆನಾ? ಸೊ ಪಾಸಿಟಿವ್ ಟರ್ಮ್ಸ್ ಆಗಿರ್ಬೇಕು. ಸೊ ಅವಾಗ ಏನಾಗುತ್ತೆ ನೋಡಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಓಕೆನಾ? ಸೊ n ರೂಟ್ ಆಫ್ an ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1 ಡಿವೈಡೆಡ್ ಬೈ an ಆಗುತ್ತೆ. ಓಕೆನಾ? ಸೊ ಈ ರಿಸಲ್ಟ್ ಅನ್ನು ಇವಾಗ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇವಾಗ ಏನಂತ ಬರೀಬೋದು ಅದನ್ನ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಓಕೆನಾ? ಸೊ n ಪವರ್ n ಹೋಲ್ ಪವರ್ 1/n ಅಂತ ಬರೀಬೋದಾ ಇಲ್ಲಿ n ಬದಲಿ? ಎಸ್ ಸರ್. ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n ಅಂತ ಬರೀಬೋದಾ? ಎಸ್ ಸರ್. ಇವಾಗ ಏನಾಗ್ಬಿಡುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇವಾಗ ಏನಾಗುತ್ತೆ ಹೇಳಿ, n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n ಆಗುತ್ತಾ? ಬರೀಬೋದಾ? ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1/n. ಸೊ ಈ ರಿಸಲ್ಟ್ ಪ್ರಕಾರ an ಹೋಲ್ ಪವರ್ 1/n ಇದೆ. ಓಕೆನಾ? ಇಲ್ಲಿ ನೋಡಿ ಏನಂತ ತಗೋಬಹುದು ನಾವು, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1. an ಅಂದ್ರೆ ಇಲ್ಲಿ ಇದೆ ಅಲ್ವಾ ಇದು. ಸೊ n ಪ್ಲಸ್ 1 ಮಾಡೋದು ಏನಾಗ್ತದೆ, n ಪ್ಲಸ್ 1 ಹೋಲ್ ಪವರ್ n ಪ್ಲಸ್ 1 ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ. ಸೊ ಏನ್ ಇದೆ ನೋಡಿ, ಏನಾಗುತ್ತೆ, n ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇವಾಗ ಏನಾಗುತ್ತೆ ಹೇಳಿ, n ಪ್ಲಸ್ 1 ಹೋಲ್ ಪವರ್ n ಡಿವೈಡೆಡ್ ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು, ಸೊ ಮೇಲ್ ತಗೊಂಡ್ರೆ ಏನಾಗುತ್ತೆ, ಇದು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪವರ್ n ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? ಲಿಮಿಟ್ n ಟೆನ್ಸ್ ಇಲ್ಲಿ ಏನಂತ ಬರೀಬಹುದು ನಾವು, n ಕಾಮನ್ ತಗೊಂಡ್ಬಿಡಿ. n ಕಾಮನ್ ತಗೊಂಡ್ರೆ ಏನಾಗುತ್ತೆ ಹೇಳಿ, ಆಕ್ಚುಲಿ n ಪ್ಲಸ್ 1 ಮಿಸ್ ಮಾಡ್ಬಿಟ್ಟೆ ನಾನು ಇಲ್ಲಿ. n ಪ್ಲಸ್ 1 ಕರೆಕ್ಟ್ ಇದೆ ಅಲ್ವಾ? ಇವಾಗ n ಹೋಲ್ ಪವರ್ n ಇಂಟು n ಪ್ಲಸ್ 1 ಇಂಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇಲ್ಲಿ ಏನಂತ ಬರೀಬೋದು ನಾವು, n ಫ್ಯಾಕ್ಟೋರಿಯಲ್ ಇಂಟು n ಪ್ಲಸ್ 1 ಅಂತ ಬರೀಬೋದಾ, ಇಂಟು n ಪವರ್ n. ಸೊ n ಪ್ಲಸ್ 1 ಗೆಟ್ ಕ್ಯಾನ್ಸಲ್, n ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಎಸ್ ಸರ್. n ಪವರ್ n ಆಚೆ ತೆಗೆದ್ರೆ n ಪವರ್ n ಇಂಟು 1 ಪ್ಲಸ್ 1/n ಹೋಲ್ ಪವರ್ n ಡಿವೈಡೆಡ್ ಬೈ n ಪವರ್ n ಆಗುತ್ತೆ, ಗೆಟ್ ಕ್ಯಾನ್ಸಲ್. ಸೊ ಏನ್ ಬರುತ್ತೆ, ಇದು ಸ್ಟ್ಯಾಂಡರ್ಡ್ ಇದೆ ನೋಡಿ, ಬರುತ್ತೆ. ಓಕೆನಾ? ಸೊ ಸ್ಟ್ಯಾಂಡರ್ಡ್ ಇದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಇದೇನಾಗ್ಬಿಡುತ್ತೆ ಇ ಆಗುತ್ತೆ. ಸೊ ಹಾಗೆ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ನೋಡಿ, ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆನಾ? ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ ಇದೇನಾಗುತ್ತೆ ಹೇಳಿ, the function f from r to r defined by f of x equal to x into sin of 1 by x, x not equal to 0, 0 x equal to 0 ಅಂತ ಇದೆ ಅಲ್ವಾ? ಇದಿದೆ ನೋಡಿ ಫಂಕ್ಷನ್, ಇದು ಸ್ಟ್ಯಾಂಡರ್ಡ್ ಫಂಕ್ಷನ್, ಎವರಿವೇರ್ ಕಂಟಿನ್ಯೂಸ್ ಎವರಿವೇರ್. ಕರೆಕ್ಟ್ ಅಲ್ವಾ? ಎಸ್ ಕರೆಕ್ಟ್. ಸೊ ಇಲ್ಲಿ ಏನಾಗ್ಬಿಡುತ್ತೆ, ಸೈನ್ ಆಫ್ 1 by x ಇದೆ ನೋಡಿ. ಸೊ ಬೌಂಡೆಡ್ ಬೈ 1 ಆಗುತ್ತೆ. ಓಕೆನಾ? ಸೊ ಬೌಂಡೆಡ್ ಬೈ 1 ಆಗುತ್ತೆ. ಅದು ಬರ್ಕೊಂಡ್ರೆ ಏನಾಗುತ್ತೆ, -1 ಲೆಸ್ ಆರ್ ಈಕ್ವಲ್ ಟು 1 by x ಲೆಸ್ ಆರ್ ಈಕ್ವಲ್ ಟು 1 ಆಗುತ್ತೆ. ಎಕ್ಸ್ ಅನ್ನು ಮಲ್ಟಿಪ್ಲೈ ಮಾಡ್ಬಿಡಿ ಇನ್ಇಕ್ವಾಲಿಟಿಗೆ, -x ಲೆಸ್ ದನ್ ಈಕ್ವಲ್ ಟು x ಇಂಟು ಸೈನ್ ಆಫ್ 1 by x ಆಗುತ್ತೆ, ಲೆಸ್ ದನ್ ಈಕ್ವಲ್ ಟು x ಆಗುತ್ತೆ. ಓಕೆನಾ? ಇವಾಗ ಇದಕ್ಕೇನು ಲಿಮಿಟ್ ಬರುತ್ತೆ, ಇದಕ್ಕೇನು ಲಿಮಿಟ್ ಬರುತ್ತೆ ನೋಡಿ. ಸೊ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ, ಆಸ್ x ಟೆಂಡ್ಸ್ ಟು 0, ಇದು 0 ಆಗ್ಬಿಡುತ್ತಲ್ವ. ಅವಾಗ -0 0, ಇದು 0 ಆಗ್ಬಿಡುತ್ತೆ. ಎರಡು 0 ಇದೆ ನೋಡಿ, ಅದೇನಾಗ್ಬಿಡುತ್ತೆ, ಸ್ಕ್ವೀಸ್ ಥಿಯರಂ, ಇದು ಕೂಡ 0 ಆಗುತ್ತೆ. x ಟೆಂಡ್ಸ್ ಟು 0, x ಇಂಟು ಸೈನ್ ಆಫ್ 1 by x ಇದೆ ನೋಡಿ, ಇದೇನಾಗ್ಬಿಡುತ್ತೆ 0 ಆಗುತ್ತೆ ಅಂತ. ಓಕೆನಾ? ಜೊತೆಗೆ ಏನಾಗಿದೆ ನೋಡಿ, ಎಫ್ ಆಫ್ 0 ಬರ್ತಿದೆ. ಅದು ಅಂದ್ರೆ ಎಫ್ ಆಫ್ 0 ಏನಿದೆ ನೋಡಿ, 0 ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಫೈನೈಟ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ, ಜೊತೆಗೆ ಎಫ್ ಆಫ್ 0 ಆಗ್ತಿದೆ. ಹಾಗಾಗಿ ಏನಾಗ್ಬಿಡುತ್ತೆ, ಕಂಟಿನ್ಯೂಸ್ ಇಫ್ ಈಸ್ ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 0. ಜೊತೆಗೆ ಏನಾಗಿದೆ ಅಂದ್ರೆ x ಇಂಟು ಸೈನ್ ಆಫ್ 1 by x ಇದೆ ನೋಡಿ, ಎಲ್ಲಿ ಪ್ರಾಬ್ಲಮ್ ಆಗಿತ್ತು ನಮಗೆ ಅದು ನೋಡಕ್ಕೆ, ಅಟ್ x ಈಕ್ವಲ್ ಟು 0 ಕಾಣ್ತಿತ್ತು ನಮಗೆ ಅಲ್ವಾ? ಅದನ್ನ ಬಿಟ್ಟು ಮಿಕ್ಕಿ ನೀವು ಯಾವುದೇ ನಂಬರ್ನ ತಗೊಳ್ಳಿ, ರಿಯಲ್ ನಂಬರ್, ಏನು ಸಮಸ್ಯೆ ಇಲ್ಲ ಅಲ್ವಾ, ಕರೆಕ್ಟಾಗಿ ಬರುತ್ತೆ. ಸೊ ಹಾಗೆ ಏನಾಗ್ಬಿಡುತ್ತೆ, ಕಂಟಿನ್ಯೂಸ್ ಎವರಿವೇರ್. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕನ್ವರ್ಜೆಂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಕ್ಲಿಯರ್ ಆಗಿ ನೆಸೆಸರಿ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 2n plus 5 ಡಿವೈಡೆಡ್ ಬೈ 3n plus 1 ಏನ್ ಬರುತ್ತೆ ಹೇಳಿ, 2/3.
2 by 3. ಕಾಮನ್ ತಗೊಳ್ಳಿ 2/3 ಬಂದ್ಬಿಡುತ್ತೆ. ನಾಟ್ ಈಕ್ವಲ್ ಟು 0ನಾ? ಎಸ್ ಸರ್. ಬರೀ ಕಂಡೀಷನ್ ಬರ್ತಿಲ್ಲ, ಕ್ಲಿಯರ್ ಆಗಿ ನಾಟ್ ಕನ್ವರ್ಜೆಂಟ್. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಿ ಸ್ವಲ್ಪ ಲೆಂತಿ ಇದೆ, ಇರಲಿ. ಆಪ್ಷನ್ ಸಿ ಇದೆ ನೋಡಿ, ಮೊನ್ನೆ ನಾವು ಸಾಲ್ವ್ ಮಾಡಿಸಿದ್ದೆ. ಏನ್ ತಗೊಳ್ತೀರಾ ಬೈ ಕಂಪ್ಯಾರಿಸನ್ ಟೆಸ್ಟ್? ಏನ್ ತಗೊಳ್ತೀರಾ ಅದೇ ತಗೊಂಡ್ಬಿಡ್ತೀರಾ. 1/n⁴n ಇಂಟು n⁴1/n ಅದು ಕೊಟ್ಟಿರೋದು. ಈಗ ಬಿ ಏನ್ ಚೂಸ್ ಮಾಡ್ತೀರಾ? n⁴n ಅಲ್ವಾ? ಎಸ್ ಸರ್. ಇವಾಗ ಏನಾಗ್ಬಿಡುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n⁴n ಇಂಟು n⁴1/n ಡಿವೈಡೆಡ್ ಬೈ ಇದು 1/n⁴n. ಸೊ ಅವಾಗ ಕ್ಲಿಯರ್ 1/n ಕ್ಯಾನ್ಸಲ್. ಎಸ್ ಸರ್. ಇನ್ಫಿನಿಟಿ n⁴1/n ಬರ್ತಿದೆ. ಇದ್ರ ವ್ಯಾಲ್ಯೂ ಏನು? ಆಲ್ವೇಸ್ 1. ಕರೆಕ್ಟ್ ಅಲ್ವಾ? ನಾಟ್ ಈಕ್ವಲ್ ಟು 0. ಸೊ ಬೈ ಕಂಪ್ಯಾರಿಸನ್ ಟೆಸ್ಟ್ ಇದೇನಾಗುತ್ತೋ ಅದೇ ಟುಗೆದರ್ ಆಗುತ್ತೆ. ಇವಾಗ ಇದು ಗೊತ್ತಾದ್ರೆ ಇದು ಗೊತ್ತಾಗುತ್ತೆ, ಇದು ಸಿಂಪಲ್ ಇದೆ. ಇದು ನೋಡ್ಬಿಡೋಣ ಏನ್ ಬರುತ್ತೆ ಅಂತ. ಅದೇನ್ ಮಾಡ್ತೀರಾ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ bn ಹೋಲ್ ಪವರ್ 1/n ಬೈ ಯಾವುದು? ರೂಟ್ ಟೆಸ್ಟ್. ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಅದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n ಬರುತ್ತಾ? ಕರೆಕ್ಟ್ ಇದೆನಾ? ಎಸ್ ಸರ್. 1/n ಏನಾಗ್ಬಿಡುತ್ತೆ? 0 ಆಗುತ್ತೆ. ಸೊ ಲೆಸ್ ದ್ಯಾನ್ 1 ಕನ್ವರ್ಜೆಂಟ್ ಅಲ್ವಾ? ಎಸ್ ಸರ್. ಮಿಸ್ಟೇಕ್ ಆಯ್ತಾ ನೋಡಿ. ಅದು 1 ಬಿ ಅಂತ ನಾನು ಓನ್ಲಿ n ಬರ್ಬೇಕು ಸರ್. n ಸರ್, ಅದು ನಾಟ್ 1/n. ಎಲ್ಲಿ ಹೇಳಿ ಸರ್? 1/n ಕರೆಕ್ಟ್ ಇದೆ ಸರ್ ರೂಟ್ ಟೆಸ್ಟ್ಗೆ. bn⁴ 1/n. ಸೊ ಓ ಎಸ್, ಇಲ್ಲಿ 1/n⁴n ಅಲ್ವಾ ಇದು? ಬಟ್ ಏನ್ ಸಮಸ್ಯೆ ಇಲ್ಲಲ್ಲ, ಒಂದೇ ಬರುತ್ತೆ ಎಸ್ ಸರ್. ಅಲ್ವಾ? bn = ಏನ್ ತಗೊಂಡೆ ನಾನು? 1/n⁴n. ಹಾ, ರೂಟ್ ಟೆಸ್ಟ್ ತಗೊಂಡ್ರೆ 1/n ಬರುತ್ತೆ. ಅವರು ಹೋಲ್ ಟು ದಿ ಪವರ್ ಆಫ್ 1/n ಮಾಡಿದ್ರೆ ಕನ್ವರ್ಜೆಂಟ್ ಆಗ್ತಿದೆಯಲ್ವಾ ಆಪ್ಷನ್ ಸಿ? ಎಸ್ ಸರ್. ಆಪ್ಷನ್ ಸಿ ಕನ್ವರ್ಜೆಂಟ್. ಮೊನ್ನೆ ಏನ್ ಹೇಳಿದೆ ನಾನು? ಅವತ್ತು ಕನ್ವರ್ಜೆಂಟಾ? ಸಮೇಶನ್ ಇದೆ ನೋಡಿ ಸರ್, ಸಮೇಶನ್ ಹಾಕ್ಬೇಕನ್ ಮತ್ತೆ bn. ಅಲ್ಲ, ಸಮೇಶನ್ ತಗೋಬೇಕು ನೀವು, ಅಂಡರ್ಸ್ಟುಡ್. ಅದು ನಾವು ಮಾತಾಡ್ತಿರೋದು ಸೀರೀಸ್ ಅಲ್ವಾ ಇದು? ಎಸ್ ಸರ್. ಇದು ಜಸ್ಟ್ ಈ ತರ ತಗೋಬೇಕು ನೀವು. an/bn ಅಂತ ಇದೆ ರಿಸಲ್ಟ್. ಇವಾಗ ಸಮೇಶನ್ 1/n⁴n ಏನಾಗುತ್ತೆ ಅಂತಂದ್ರೆ ಕನ್ವರ್ಜೆಂಟ್ ಆಗ್ತಿದೆ ನೋಡಿ ಬೈ ರೂಟ್ ಟೆಸ್ಟ್. ಯಾಕಂದ್ರೆ bn ಹೋಲ್ ಪವರ್ 1/n = ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n ಇದೆ ಈಕ್ವಲ್ ಟು, ಸೊ 0 ಬರ್ತಿದೆ, ಲೆಸ್ ದ್ಯಾನ್ 1 ಬರ್ತಿದೆ. ಏನಾಗ್ಬಿಡುತ್ತೆ ಲೆಸ್ ದ್ಯಾನ್ 1 ಬಂದ್ರೆ? ಕನ್ವರ್ಜೆಂಟ್ ಅಲ್ವಾ ಇದು? ಅಂದ್ರೆ ಆಪ್ಷನ್ ಸಿ ಕನ್ವರ್ಜೆಂಟ್ ಆಗ್ತಿದೆ. ಓಕೆನಾ? ಎಸ್ ಸರ್. n⁴n ಅಲ್ಲ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಾವ್ ಏನ್ ತಗೋಬೇಕಂತ. ಇಲ್ಲಿ ನೋಡಿ 1/n⁴n ಇಂಟು n⁴1/n ಇದೆ ಇಲ್ಲಿ. ಚೆಕ್ ಮಾಡ್ಕೊಂಡ್ಬರ್ಕೊಂಡು ಡಿವೈಡೆಡ್ ಬೈ 1/n⁴n ತಗೊಂಡ್ಬಿಟ್ರೆ ಇದು ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ? ಎಸ್ ಸರ್. 1 ಬರುತ್ತೆ. ಆಗುತ್ತೆ 1 ಆಗುತ್ತೆ. ನಾಟ್ ಈಕ್ವಲ್ ಟು 0. ನಾವು ಒಟ್ನಲ್ಲಿ ಏನಪ್ಪಾ ಅಂದ್ರೆ ಫೈನೈಟ್ ಬರ್ಬೇಕು, ನಾಟ್ ಈಕ್ವಲ್ ಟು 0 ಬರ್ಬೇಕು. ಆ ತರ ಚೂಸ್ ಮಾಡ್ಬೇಕು. ಇವಾಗ ಇದ್ರದ್ದು ಗೊತ್ತಾಗ್ಬಿಟ್ರೆ ಮೇಲೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ. ಕ್ಲಿಯರ್ ಆಗಿ 1/n⁴n ಏನ್ ಹೇಳಿ ನೋಡೋಣ. ಸಮೇಶನ್ ಡೈವರ್ಜೆಂಟ್. ಕನ್ವರ್ಜೆಂಟಾ? ಸಮೇಶನ್ 1/n⁴n ಡೈವರ್ಜೆಂಟಾ ಕನ್ವರ್ಜೆಂಟಾ? bn = 1/n ಇದೆ. ಸೊ bn ಹೋಲ್ ಪವರ್ 1/n = 1/n ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಏನ್ ಬರುತ್ತೆ? ಕನ್ವರ್ಜೆಂಟ್ 0. ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1 ಕನ್ವರ್ಜೆಂಟ್. ಓಕೆ, ಈಗ ಆಪ್ಷನ್ ಏನ್ ಕೊಟ್ಟಿದ್ರು ಸ್ವಲ್ಪ ನೋಡಿ. ಅದು ಕನ್ವರ್ಜೆಂಟ್ ಡೈವರ್ಜೆಂಟ್? ಕನ್ವರ್ಜೆಂಟ್. ಆಪ್ಷನ್ ಡಿ ಕನ್ವರ್ಜೆಂಟ್ ಸರ್. ಆಪ್ಷನ್ ಸಿ ಕೊಟ್ಟಿಲ್ಲ. ಆಪ್ಷನ್ ಸಿ ಕೊಟ್ಟಿಲ್ಲ ಸರ್. ಸಮೇಶನ್ 1/n ಡೈವರ್ಜೆಂಟ್ ಅಲ್ವಾ ಸರ್? ಸಮೇಶನ್ 1/n ಡೈವರ್ಜೆಂಟ್. 1/n⁴n ಇದೆ ನೋಡಿ. ಕನ್ವರ್ಜೆಂಟ್ ಆಗ್ತಿದೆಯಲ್ಲ. 1/n⁴n ತಗೊಂಡ್ರೆ ಏನಾಗುತ್ತೆ? 1/n⁴n ಹೇಳಿದೀನಿ ನಾನು ಅಲ್ವಾ? ಇಂಟೆನ್ಸ್ ಇನ್ಫಿನಿಟಿ ಯಾಕೆ ಬರ್ತಿಲ್ಲ?
n ಪವರ್ ಸಮೇಶನ್ 1/n ಪವರ್ n ಇದೆ. n ಆಗುತ್ತೆ. ಕ್ಲಿಯರ್ ಇದೆಯಲ್ಲ, ಕನ್ವರ್ಜೆಂಟ್ ಆಗ್ತಿದೆ ಆಪ್ಷನ್ ಸಿ ಅಲ್ವಾ? ಎಸ್ ಸರ್. ಏನಾದ್ರು ಮಿಸ್ಟೇಕ್ ಇದೆನಾ? ಓಕೆ, ಮೊನ್ನೆ ಕ್ಲಾಸಲ್ಲಿ ಇದು ನಾನು ಸಾಲ್ವ್ ಮಾಡಿದ್ದೆ ಇದೇ ಪ್ರಾಬ್ಲಮ್. ಸಿ ನಾನು ಏನು ಆನ್ಸರ್ ಹೇಳಿದೆ ಹೇಳಿ? ಸರ್ ಡೈವರ್ಜೆಂಟ್ ಹೇಳ್ತೀರಿ? ಡೈವರ್ಜೆಂಟ್ ಹೇಳಿದ್ನಾ? ಎಸ್ ಸರ್. Sir, first one is correct option, sir. First one, using DRMS ratio test ಮಾಡಿದ್ರು ಅದೇ ಬರುತ್ತೆ ಆನ್ಸರ್. ಯಾವುದು ಮ್ಯಾಮ್? ಫಸ್ಟ್ ಒನ್? ಫಸ್ಟ್ ಒನ್ DRMS ratio test ಯೂಸ್ ಮಾಡಿದ್ರೆ ಅದು ಫಸ್ಟ್ ಒನ್ ಇಸ್ ಕನ್ವರ್ಜೆಂಟ್. ಅಲ್ಲ, ನೆಸೆಸರಿ ಕಂಡೀಷನ್ ಹೋಲ್ಡ್ ಆಗಬೇಕಲ್ಲ. ನೆಸೆಸರಿ ಕಂಡೀಷನ್ ಇದೆ ನೋಡಿ, ಅದನ್ನು ಹೋಲ್ಡ್ ಆಗ್ಬೇಕಲ್ಲಿ. ಕನ್ವರ್ಜೆನ್ಸ್ ಏನ್ ಬರುತ್ತೆ? ಲಿಮಿಟ್ ಇಂಟೆನ್ಸ್ ಇನ್ಫಿನಿಟಿ n = 0 ಬರಬೇಕು. ಅಲ್ಲಿ ನಾನ್ 0 ಬರ್ತಿದೆ. n ಪವರ್ n ಇದೆ ಅಲ್ಲ, ಹೋಲ್ ಪವರ್ 1/n. ಏನ್ ಸಮಸ್ಯೆ ಇದು? n ಪವರ್ n 10 ಗೆಟ್ ಕ್ಯಾನ್ಸಲ್. ಇವಾಗ ಸಮೇಶನ್ ಈಗ ನಿಂತ್ಕೊಳ್ಳಿ ನೋಡ್ರಿ. ಸಮೇಶನ್ 1/n ಪವರ್ 1 + 1/n ಇದೇನಾಗುತ್ತೆ? ಅದು ಡೈವರ್ಜೆಂಟ್. ಹೆಂಗೆ ಡೈವರ್ಜೆಂಟ್ ಪ್ರೂವ್ ಮಾಡಿ? n = ಏನ್ ತಗೊಂಡಿದ್ದೀರಾ? 1/n ಪವರ್ 1 + 1/n ತಗೊಳ್ತೀರಾ. bn = 1/n ತಗೊಳ್ತೀರಾ. ಲಿಮಿಟ್ ಇಂಟೆನ್ಸ್ ಇನ್ಫಿನಿಟಿ ತಗೊಳ್ತೀರಾ. 1/n × n ಪವರ್ 1/n ಡಿವೈಡೆಡ್ ಬೈ 1/n. ಕ್ಯಾನ್ಸಲ್. ನಾಟ್ ಈಕ್ವಲ್ ಟು 0. ಇದು ಏನಾಗುತ್ತೆ ಇವಾಗ? ಸಮೇಶನ್ 1/n ಡೈವರ್ಜೆಂಟ್. ಡೈವರ್ಜೆಂಟ್. ಈಗ ನಾನು ಮಾಡಿದ್ದೇನೆ, ಇಲ್ಲಿ n ಕೊಟ್ಟಿದಾರಲ್ವಾ, ಎಸ್ ಸರ್. ಇಲ್ಲಿ n ತಗೊಂಡೆ, n ಪವರ್ n ತಗೊಂಡೆ, ಕ್ಯಾನ್ಸಲ್ ಮಾಡ್ತೀನಿ ನಾನು. ಆಕ್ಚುಲಿ ಕನ್ವರ್ಜೆಂಟ್ ಸರ್, ಕನ್ವರ್ಜೆಂಟ್ ಸೀಕ್ವೆನ್ಸ್. ಯಾವ್ದು ಸರ್? ಇದು ಕನ್ವರ್ಜೆಂಟ್ ಸರ್. ಆಕ್ಚುಲಿ ಇದು n to the power of n + 1/n ಕನ್ವರ್ಜೆಂಟ್ ಸರ್. ಆಕ್ಚುಲಿ ಕನ್ವರ್ಜೆಂಟ್. ಎಸ್ ಸರ್. ಅಲ್ಲ, ಆಪ್ಷನ್ ಅಲ್ಲಿ ರಾಂಗ್ ಮಾಡಿದಾನೆ ಸರ್. ಕನ್ವರ್ಜೆಂಟ್ ಆಗ್ತಿದೆ ನನಗೇನೋ ಇಲ್ಲಿ ಕ್ಲಿಯರ್ ಆಗಿ ಕನ್ವರ್ಜೆಂಟ್ ಆಗ್ತಿದೆ. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಕನ್ವರ್ಜೆಂಟ್ ಅಂದ್ರೆ ಪ್ರೂವ್ ಮಾಡಿದ್ರಿ ಸರ್. ಕನ್ವರ್ಜೆಂಟ್ ಅಂತ ಮಾಡಿದೀನಾ? ಎಸ್ ಸರ್. ಡೈವರ್ಜೆಂಟ್ ಅಂದ್ರು? ಇಲ್ಲ, ಕನ್ವರ್ಜೆಂಟ್ ಪ್ರೂವ್ ಮಾಡಿದ್ರಿ ಸರ್. ಹಾ ಸರ್. ಅಲ್ಲ, ಹಂಗ್ ಬರ್ತಿದೆ ಸರ್ ನೋಡಿ ಸರ್, ಕ್ಲಿಯರ್ ಕಟ್ ಆಗಿ ಕರೆಕ್ಟ್ ಅಲ್ವಾ ಇದು? ಬೈ ಕಂಪ್ಯಾರಿಸನ್ ಟೆಸ್ಟ್ ಕರೆಕ್ಟ್ ಇದೆ ಸರ್. ಅದಕ್ಕೆ ಕ್ಯಾಲ್ಕುಲೇಷನ್ ಏನಾದ್ರು ಮಿಸ್ಟೇಕ್ ಆಗಿದೆ ನೋಡ್ತಿದ್ದೀನಿ ನಾನು. ಓಕೆ, ಈಗ ನಾನು ಆಮೇಲೆ ನೋಡ್ತೀನಿ ನಾನು ಇದು. ಓಕೆನಾ? ಇದೊಂದು ಬಿಡಿ. ಈಗ ಆಪ್ಷನ್ ನಾನು ನೋಡಿದ ಪ್ರಕಾರ ಡಿ ಇದೆ ಅಲ್ಲಿ. ಅದಕ್ಕೆ ಇವಾಗ ಡಿ ಹೆಂಗಾಗದ ಅಂತ ಹೇಳ್ತೀನಿ ನೋಡಿ. ಇವಾಗ ಏನ್ ಮಾಡ್ತೀರಾ? ಇದು ಕೌಶಿ ಕಂಡೆನ್ಸೇಟೆಡ್ ಟೆಸ್ಟ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡಿ ಅಷ್ಟೇ. ಯಾವುದು? ಮೋನೋಟಾನಿಕ್ ಡಿಕ್ರೀಸಿಂಗ್ ಆಗಿರ್ಬೇಕು ಅಲ್ವಾ? ಸೊ ಪಾಸಿಟಿವ್ ಟರ್ಮ್ ಸೀರೀಸ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ. ನೋ ಪ್ರಾಬ್ಲಮ್. ಏನಾಗ್ಬಿಡುತ್ತೆ ಹೇಳಿ ಅದು? ಸಮೇಶನ್ ಸೊ an and summation 2 power n into a power a 2 power n. ಸೊ ಡೈವರ್ಜೆಂಟ್ ಆರ್ ಕನ್ವರ್ಜೆಂಟ್ ಟುಗೆದರ್ ಆಗುತ್ತೆ ಅಂತ. ಓಕೆನಾ? ಸೊ ಮೋನೋಟಾನಿಕ್ ಡಿಕ್ರೀಸಿಂಗ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಈಗ ಸಮೇಶನ್ ಇದು an, ಇದು an ಅಂದ್ರೆ ಏನ್ ಕೊಟ್ಟಿದ್ದಾರೆ ಅಲ್ಲಿ? 1/log n ಹೋಲ್ ಪವರ್ log n ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಎಸ್ ಸರ್. a 2n ಏನಾಗುತ್ತೆ ನೋಡಿ? 2 power n 1/ ಸೊ ಲಾಗ್ ಇಲ್ಲಿ ಏನ್ ಬರುತ್ತೆ? 2 power n ಬರುತ್ತೆ. n ಬರುತ್ತೆ ಪವರ್. ಸೊ ಲಾಗ್ 2 power n ಬರುತ್ತೆ. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ಇವಾಗ ಏನಾಗುತ್ತೆ ಹೇಳಿ? 1/ ಬರ್ಕೊಳ್ಳಿ. ಸೊ ಲಾಗ್ n ಲಾಗ್ ಪವರ್ n. ನೆಕ್ಸ್ಟ್ ಇಲ್ಲಿ n ಲಾಗ್ 2 ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಬರೀಬಹುದು. ಯಾವ್ದು ಪ್ರಾಪರ್ಟಿ? ಲಾಗ್ x ಪವರ್ m = m log x. ಇವಾಗ 2 power n ಮಲ್ಟಿಪ್ಲೈ ಮಾಡಿ ಇಲ್ಲಿ. 2 power n into a 2n ಏನಾಗುತ್ತೆ? 2 power n ಡಿವೈಡೆಡ್ ಬೈ ಸೊ n log 2 ಹೋಲ್ ಪವರ್ n log 2 ಆಗುತ್ತೆ. ಸೊ ಇವಾಗ ಈ ಸೀರೀಸ್ ಇದೆ ನೋಡಿ, ಏನಂತ ಕಂಡುಹಿಡಿಬೇಕಲ್ವ ನಾವು? ಅವಾಗ ರಿಯಲ್ ಸೀರೀಸ್ ಇದೆಯಲ್ಲ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಟುಗೆದರ್ ಡೈವರ್ಜೆಂಟ್ ಆದ್ರೆ ಡೈವರ್ಜೆಂಟ್, ಕನ್ವರ್ಜೆಂಟ್ ಆದ್ರೆ ಕನ್ವರ್ಜೆಂಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ? ಮಾಮೂಲಿ ಟೆಸ್ಟ್ ಯೂಸ್ ಮಾಡಿ. ಯಾವುದು? ಕೌಶಿ ರೂಟ್ ಟೆಸ್ಟ್. ಏನಾಗ್ಬಿಡುತ್ತೆ ಹೇಳಿ? 2n a2n ಹೋಲ್ ಪವರ್ 1/n ಈಕ್ವಲ್ ಟು 2 ಡಿವೈಡೆಡ್ ಬೈ n log 2. ಸೊ log 2 ಆಗುತ್ತೆ. ಲಾಗ್ 2. ಎಸ್ ಸರ್.
ಇವಾಗ ಸೆಂಟೆನ್ಸ್ ಇನ್ಫಿನಿಟಿ ಮಾಡೋದು ಏನಾಗುತ್ತೆ ಹೇಳಿ ಇದು 0 2 ಡಿವೈಡೆಡ್ ಬೈ ಇಲ್ಲಿ ಇನ್ಫಿನಿಟಿ ಇದೆ ಅಲ್ವಾ ಇನ್ಫಿನಿಟಿ ಲಾಗ್ 2 ಹೋಲ್ ಪವರ್ ಲಾಗ್ 2 ಸೊ 2 ಬೈ ಇನ್ಫಿನಿಟಿ ಇದೆ ಏನಾಗ್ಬಿಡೋದು ಹೇಳಿ 0 0 ಹೇಳ್ಬೋದಾ yes sir ಸೊ 0 ಲೆಸ್ ದೆನ್ 1 yes sir ಸೊ ಏನಾಗ್ಬಿಡುತ್ತೆ ಹಂಗಾರೆ ಇದು ಸೀರೀಸ್ convergent ಸಮೇಷನ್ 2 ಪವರ್ n a to n ಏನಾಗ್ಬಿಡುತ್ತೆ ಈಸ್ ಕನ್ವರ್ಜೆಂಟ್ ಸೊ ಹಾಗಾಗಿ ಇದು ಕನ್ವರ್ಜೆಂಟ್ ಆಗ್ತಿರೋದ್ರಿಂದ ಸಮೇಷನ್ ಏನೇನಾಗ್ಬಿಡುತ್ತೆ ಹೇಳಿ ಈಸ್ ಆಲ್ಸೋ convergent ಕನ್ವರ್ಜೆಂಟ್ ಆಗುತ್ತೆ ಸೊ ಕ್ಲಿಯರ್ ಆಗಿದೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ನನಗೆ ಬರ್ತಿದೆ ಓಕೆನಾ ಈ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ನಾನು ಇನ್ನೊಂದ್ಸರಿ ಚೆಕ್ ಮಾಡಿ ಇದು ಆಪ್ಷನ್ ಡಿ ಕ್ಲಿಯರ್ ಆಗುತ್ತೆ ಆಲ್ವೇಸ್ ಕನ್ವರ್ಜೆಂಟ್ ಓಕೆನಾ ಸೊ ಬಲ್ವಾನಲ್ಲೇ ಇದೆ ನೋಟ್ಸ್ ಅಲ್ಲಿ ಇದು ಬಟ್ ಇದಿದೆ ನೋಡಿ ಸ್ವಲ್ಪ ಇದಿದೆ ಇದು ಮೋಸ್ಟ್ಲಿ ಇವನು 1 ಅಂತ ಕೊಡ್ಬೇಕು ಇಲ್ಲಿ ಅವಾಗ ಡೈವರ್ಜೆಂಟ್ ಬಟ್ ಎನ್ ಕೊಟ್ರೆ ಕನ್ವರ್ಜೆಂಟ್ ಆಗೋದು ಓಕೆನಾ ಓಕೆ ಆಪ್ಷನ್ ಬಿ ಇದೆ ನೋಡಿ ಸ್ವಲ್ಪ ಚೆಕ್ ಮಾಡಿ ಅದು ಲೆಂತ್ ಇದೆ ಚೆಕ್ ಮಾಡಿ ಸಿಂಪಲ್ ಯಾವ್ದು ಯೂಸ್ ಮಾಡ್ತಾರೆ ಹೇಳಿದು n + 1 ಡಿವೈಡೆಡ್ ಬೈ n ಮಾಡಿ ಡಿ ಎಲಿಮಿನೇಟ್ಸ್ ಮಾಡಿ ಮಾಡ್ಬೋದಾ yes sir n + 1 ಡಿವೈಡೆಡ್ ಬೈ n ಮಾಡಿ ಅದೇನ್ ಬರುತ್ತೆ ನೋಡಿ ಅಷ್ಟೇ ಓಕೆ ನೆಕ್ಸ್ಟ್ ನೋಡಿ ದ ಸಮ್ ಆಫ್ ದ ಸೀರೀಸ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಓಕೆ ಏನಾಗುತ್ತೆ ಹೇಳಿ ದ ಸಮ್ ಆಫ್ ದ ಸೀರೀಸ್ ಅಂತ ಕೊಟ್ಟಿದಾರಲ್ವಾ ಇಂಥ ಪ್ರಾಬ್ಲಮ್ ಜಾಸ್ತಿ ಕೇಳ್ತಾರೆ ನೋಡಿ ಇದು ಫಾರ್ಮುಲಾ ಗೊತ್ತಿರಬೇಕು ಇದು ಯಾವ ಫಾರ್ಮುಲಾ ಅಂದ್ರೆ 1 + x ಹೋಲ್ ಪವರ್ n ಏನಾಗುತ್ತೆ ಹೇಳಿ ಇದು ಫಾರ್ಮುಲಾ ಬೈನಾಮಿಯಲ್ 1 + x ಹೋಲ್ ಪವರ್ n ಇದೆ ಇಲ್ಲಿ ಏನಾಗ್ಬಿಡುತ್ತೆ ಫಾರ್ಮುಲಾ ಗೊತ್ತಿರಬೇಕು ಇದು 1 + nx + n × n - 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು x ಸ್ಕ್ವೇರ್ ಪ್ಲಸ್ n × n - 1 n - 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು x³ ಪ್ಲಸ್ ಅಂಡ್ ಸೋ ಆನ್ ಈ ಫಾರ್ಮುಲಾ ಗೊತ್ತಿರಬೇಕು ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಫಸ್ಟ್ ಕಂಪೇರ್ ಮಾಡ್ತಾ ಹೋಗೋಣ ಇವಾಗ 1 ಗೆ 1 ಇದೆನಾ yes sir nx ಏನಾಗುತ್ತೆ 3/4 yes sir ನೆಕ್ಸ್ಟ್ 2 ಟರ್ಮ್ ಇದೆ ನೋಡಿ ಇಲ್ಲಿ ಸೊ ಅದನ್ನ ಏನ್ ಬರ್ಕೊಳ್ತೀರಾ ಅಂದ್ರೆ n ಇಲ್ಲಿ x² ಇದೆ ಅಲ್ವಾ ಫಸ್ಟ್ x ಬರ್ಕೊಳ್ಳಿ ಇನ್ನೊಂದು x ಉಳ್ಕೊಂಡಿದೆ ಅಲ್ವಾ ಅದನ್ನ ಇಲ್ಲಿಗೆ ತಗೊಳ್ಳಿ nx - x ಆಗುತ್ತಾ ಡಿವೈಡೆಡ್ ಬೈ yes sir 2 ಫ್ಯಾಕ್ಟರ್ ಅಂದ್ರೆ ಏನಾಗ್ಬಿಡುತ್ತೆ 2 ಆಗುತ್ತೆ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 3 × 5 into 5 by divided 4 by into 8 8 ಆಗುತ್ತೆ ಸೊ ಇವಾಗ ಏನ್ ಮಾಡ್ತೀರಾ ಇಲ್ಲಿ ನೋಡಿ ಈ 2 ಆ ಕಡೆ ತಗೊಂಡ್ಬಿಡಿ ಇನ್ನೇನು ಉಳ್ಕೊಳ್ಳುತ್ತೆ ಅಲ್ಲಿ nx nx into nx minus x is equal to 2 into 3 into 5 by 15 4 ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ ನೋಡಿ 2 ಆ ಕಡೆ ಬಂದ್ರೆ ಏನಾಗುತ್ತೆ ಹೇಳಿ ಇಂಟು 2 ಆಗುತ್ತೆ 2 1s 2 2s 16 ಆಗ್ಬಿಡುತ್ತಾ ಕರೆಕ್ಟ್ ಅಲ್ವಾ yes sir 15 nx ಏನಿದೆ nx ಏನ್ ಮಾಡಿ ನೋಡಿ 3/4 ಅಲ್ವಾ 3/4 Yes, sir. into 3/4 minus x equal to 15/16 ಕರೆಕ್ಟ್ ಇದೆ ಅಲ್ವಾ ಇವಾಗ Yes, ಏನ್ sir. ಮಾಡ್ತೀರಾ 9/16 minus 3/4 x equal to 15/16 ಕರೆಕ್ಟ್ ಇದೆ ಅಲ್ವಾ ಇದು ಆ ಕಡೆ ತಗೊಂಬಿಡಿ 3/4 x equal to 9/16 ಈ ಕಡೆ ಬಂದ್ರೆ minus 15/16 ಆಗುತ್ತೆ 16 ಇಲ್ಲಿ ಏನಾಗ್ಬಿಡುತ್ತೆ ಎಲ್ಸಿಎಂ ತಗೊಂಡ್ರೆ 16 ಆಗುತ್ತೆ Minus 9 6. minus 15 ಏನ್ ಬರುತ್ತೆ ಹೇಳಿ ಇದು minus 6/16 minus 6/16 ಬರ್ತಿದೆನಾ yes sir ಓಕೆ x equal ಏನಾಗುತ್ತೆ x is minus equal 6/16 ಇಂಟು ಈ ಕಡೆ ಬಂದ್ರೆ ಏನಾಗುತ್ತೆ 4/3 ಆಗುತ್ತೆ ನೋಡಿ 3/4 ಇದೆ 3/4 minus 1/3 ಬರುತ್ತೆ 3/4x ಇದೆ ಓಕೆ ಸೊ 3 1s 3 2s 4 1s 4 4s 2 1s 2 2s minus 1/2 ನಾ minus 1/2 ಇದೆ ಕರೆಕ್ಟ್ ಅಲ್ವಾ 3 1s 3 2s 4 1s 4 4s 2 1s 2 ಓಕೆ x equal ಏನ್ ಬರ್ತಿದೆ ನೋಡಿ minus 1/2 ಬರ್ತಿದೆ ಇವಾಗ n equal ಏನಾಗುತ್ತೆ ನೋಡಿ ಇಲ್ಲಿ ಕೊಡಿ n into x ಅಂದ್ರೆ minus 1/2 ಬಂದಿದೆ equal to 3/4 ಆಗುತ್ತೆ n equal Sir, ಏನಾಗ್ಬಿಡುತ್ತೆ 3 minus 1/3 ಬರ್ತಿದೆ ಸರ್ minus 1/6 ಅನ್ಸುತ್ತೆ ನೋಡಿ ಇಲ್ಲ ಕರೆಕ್ಟ್ ಇದೆಯಲ್ಲ ಹಾ ಸರ್ ಕರೆಕ್ಟ್ ಇದೆ minus 1/2 ಓಕೆ 3/4 ಇದೆ ಅಲ್ವಾ ಇಂಟು ಇಲ್ಲಿ ಏನಾಗುತ್ತೆ ಹೇಳಿ minus 2 ಆಗುತ್ತೆ n equal Yes, sir. ಏನಾಗುತ್ತೆ minus 3 divided by 2 ಆಗುತ್ತೆ ನೋಡಿ 2 1s 2 2s n equal ಏನ್ ಬಂತು minus 3/2 -3/2 ಇನ್ ತಗೊಂಡು ಹೋಗ್ಬಿಟ್ಟು ಇಲ್ಲಿ ನೋಡಿ 1 + x ಹೋಲ್ ಪವರ್ n ಅಲ್ಲಿ ಕೊಡಿ ದಟ್ ಇಸ್ ದ ಸಮ್
1 ಪ್ಲಸ್ ಎಕ್ಸ್ ಅಂದ್ರೆ ಏನಿದೆ ನೋಡಿ ಇಲ್ಲಿ -1/2 ಕರೆಕ್ಟ್ ಅಲ್ವಾ? ಎಸ್ ಸರ್. ಹೋಲ್ ಪವರ್ ಏನಿದೆ -3/2 ಇದೆ. ಸೊ 2 1s ಏನಾಗ್ಬಿಡುತ್ತೆ ಇಲ್ಲಿ 1/2 ಆಗುತ್ತಾ? ಹೋಲ್ ಪವರ್ -3/2 ಆಗುತ್ತೆ. ಏನ್ ಬಂದಿದೆ ಅದು 1/2 ಹೋಲ್ ಪವರ್ -3/2. ಈ ಮೈನಸ್ ಇದೆ ಅಲ್ವಾ, ಆಚೆ ಒಳಗೆ ತಗೊಂಡ್ಬಿಟ್ರೆ ಏನಾಗುತ್ತೆ 2 ಬರುತ್ತಾ, ರೆಸಿಪ್ರೋಕಲ್ ಮೈನಸ್ ಆಗುತ್ತೆ. ಅಂದ್ರೆ 1/1/2 ಆಗುತ್ತಲ್ವಾ ಮೈನಸ್ ಅಂದ್ರೆ ಏನಾಗ್ಬಿಡುತ್ತೆ ಇದು 2 ಆಗುತ್ತೆ. ಸೊ 2 ಹೋಲ್ ಪವರ್ 3/2ನ. ಎಸ್ ಸರ್. ಸೊ ಇಲ್ಲೇನು ಬರೀಬಹುದು 2 × 2 ಪವರ್ 1/2ನ, ಇದು 3/2. 2 × 1 2 + 1 3/2. ಸೊ 2√2. ಕ್ಲಿಯರ್ ಇದು? ಎಸ್ ಸರ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ ಅಷ್ಟೇ ಮಾತಾಡ್ಸ್ಬೇಕು. ಓಕೆ, ಇದೇನಾಗುತ್ತೆ ಹೇಳಿ? ಇಂಟಿಗ್ರೇಷನ್ ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕಂದ್ರೆ ನೋಡಿ, ಇದು ಗಾಮಾ ಫಂಕ್ಷನ್ ಗೊತ್ತಿರ್ಬೇಕು ನಿಮಗೆ. ಸೊ n is greater than 0 ಇರುತ್ತೆ ಗಾಮಾ ಫಂಕ್ಷನ್ ಅಲ್ಲಿ. ಸೊ ಗಾಮಾ ಆಫ್ n = 0 to infinity x power n - 1 into e power - x into dx. ಓಕೆನಾ? ಈ ಫಾರ್ಮುಲಾ ಗೊತ್ತಿರ್ಬೇಕು. ಸೊ n is greater than 0 ಗೆ ಇದು ಕನ್ವರ್ಜೆಂಟ್ ಆಗುತ್ತೆ, ಅಂದ್ರೆ ಫೈನೈಟ್ ನಂಬರ್ ಬರುತ್ತೆ ಅಂತ, ಫೈನೈಟ್ ವ್ಯಾಲ್ಯೂ ಬರುತ್ತೆ. ಈಗ ನೋಡಿ ಏನ್ ಮಾಡ್ತೀರಾ ಅಂದ್ರೆ ಈ ಫಾರ್ಮಿಗೆ ತಗೊಂಡೋಗ್ಬೇಕು. ನೀವು ಇಲ್ಲಿ ಕೊಟ್ಟಿದ್ರೆ ನೋಡಿ ಏನ್ ತಗೊಳ್ತೀರಾ ಅಂದ್ರೆ, ಸೊ ಪುಟ್ log of 1/x = some t ತಗೋಬೋದಾ? ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ 1/1/x into -1/x² dx = ಏನಾಗುತ್ತೆ dt ಆಗುತ್ತೆ. ಸೊ 1/x ಕ್ಯಾನ್ಸಲ್, ಇನ್ನೊಂದು ಉಳ್ಕೊಂಡಿದೆ ಅಲ್ಲಿ -1/x into dx = ಏನಾಗುತ್ತೆ dt ಆಗುತ್ತೆ. ಸೊ ಇವಾಗ ಇಲ್ಲಿ ಇಂಟಿಗ್ರೇಷನ್ ಆಗುತ್ತೆ ನೋಡಿ, ಇಂಟಿಗ್ರೇಷನ್ ಇಲ್ಲಿದೆ ನೋಡಿ, dx = log of 1/0 ಇನ್ಫಿನಿಟಿ ಆಗುತ್ತೆ, log ಇನ್ಫಿನಿಟಿ 1 ಕೊಟ್ರೆ ಅಪ್ಪರ್ ಲಿಮಿಟ್ ಇಲ್ಲಿ ಏನಾಗುತ್ತೆ ನೋಡಿ, log of 1/1 0. ಸೊ log of 1/x ಏನಾಗ್ಬಿಡುತ್ತೆ ಅಲ್ಲಿ t ಆಗುತ್ತೆ, t ಪವರ್ -1/2 into dx ಅಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ -x into dt ಆಗ್ತಿದೆ ಅಲ್ವಾ? dx = -x ಏನಾಗುತ್ತೆ ನೋಡಿ ಇಲ್ಲಿ, ಅಂದ್ರೆ ಲಾಗ್ ಆ ಕಡೆ ತಗೊಂಡ್ರೆ 1/x = e ಪವರ್ t ಆಗುತ್ತೆ ಅಲ್ವಾ? x = ಏನಾಗ್ಬಿಡುತ್ತೆ e ಪವರ್ -t ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ? x = e ಪವರ್ -t ಆಗುತ್ತೆ ಅಂತ ತಗೊಂಡ್ಬಿಟ್ಟು ಇಲ್ಲಿ ಕೊಡಿ, -e ಪವರ್ -t dt ಬರುತ್ತೆ. ಯಾವುದು dx ಅಂದ್ರೆ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ -e ಪವರ್ -t dt ಆಗುತ್ತೆ. ಸೊ ಇಲ್ಲಿ ಮೈನಸ್ ಇದೆ ನೋಡಿ, ಇಂಟಿಗ್ರೇಷನ್ಗೆ ತಗೊಂಡ್ಬಿಟ್ರೆ ಲಿಮಿಟ್ಸ್ ಉಲ್ಟಾ ಆಗುತ್ತೆ. 0 to infinity t ಪವರ್ -1/2 e ಪವರ್ -t dt. ಮೈನಸ್ ಇರೋದು ಏನಾಯ್ತು ಪ್ಲಸ್ ಆಯ್ತು ಅಷ್ಟೇ, ಯಾಕೆ ಇಂಟಿಗ್ರೇಷನ್ ಲಿಮಿಟ್ಸ್ ಉಲ್ಟಾ ಆಯ್ತು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, t ಪವರ್ -1/2 ಇದೆ. ಸೊ ಡೈರೆಕ್ಟ್ ಆಗಿ ಗಾಮಾ ಆಫ್ -1/2 + 1 ಆಗುತ್ತೆ. ಇಲ್ಲಿ -1/2 ಇದೆ ಅಲ್ವಾ, +1 ಮಾಡಬೇಕು. ಸೊ ಅವಾಗ ಏನಾಗ್ಬಿಡುತ್ತಿದ್ದು ಗಾಮಾ ಆಫ್ 2 × 1 2 2 - 1 1 ಆಗುತ್ತೆ 1/2. ಸೊ ಗಾಮಾ ಆಫ್ 1/2 ಇಸ್ ದ ಆನ್ಸರ್. ಸೊ ಆಪ್ಷನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಕ್ಲಿಯರ್ ಇದು? ಫಾರ್ಮುಲಾ ಗೊತ್ತಿದ್ರೆ ಮುಗೀತಷ್ಟೇ, ವೆರಿ ಸಿಂಪಲ್, ಜಸ್ಟ್ ಇಂಟಿಗ್ರೇಟ್ ಮಾಡಿ ಬಿಡ್ಬೇಕಷ್ಟೇ. ಸೊ ಆಪ್ಷನ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದೇನಾಗುತ್ತೆ ಹೇಳಿ ಆನ್ಸರ್? ಸೊ f of x, y = y² + 4xy + 3x² + x³ ಅಂತ ಹಿಂಗೆ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಆಗಿದೆ ನೋಡಿ, ಆಗಿದೆ ಅಲ್ವಾ? ಇದು ಆಗಿದೆ ಇದು, ಓಕೆನಾ? ಓಕೆ, ಇದು ಇಲ್ಲಿದೆ ನೋಡಿ, ನಿಮಗೆ ಅವತ್ತು ಹೇಳಿದ್ದೀನಿ ಫಂಕ್ಷನ್ ಆಫ್ 2 ವೇರಿಯೇಬಲ್ಸ್ ಇದೆ. ಯಾಕೆ R2 ಕೊಟ್ಟಿದ್ದಾರೆ 2 ವೇರಿಯೇಬಲ್ಸ್ ಅಂತ. ಇಲ್ಲಿ ಕ್ವಶನ್ಸ್ ಹಿಂಗೆಲ್ಲ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಗೊತ್ತಿರ್ಬೇಕು ನಿಮ್ಗೆ ಕ್ಲಿಯರ್ ಆಗಿ. x0, y0 ಬಿಲಾಂಗ್ಸ್ ಟು R2 ಅಂತ ಒಂದು ಪಾಯಿಂಟ್ ತಗೊಳ್ತೀರಾ. ಇನ್ನು R2 ಅಲ್ಲಿ ಈ ಪಾಯಿಂಟ್ ಅಂತ ಅಂದ್ರೆ f ಈಸ್ ಕಂಟಿನ್ಯೂಯಸ್ ಅಟ್ x0, y0 ಇಫ್ ಯಾವಾಗ ಹೇಳಿ, ಲಿಮಿಟ್ x, y ಟೆಂಡ್ಸ್ ಟು x0, y0 f of x, y ಇದೆ ನೋಡಿ, ಏನಾಗಬೇಕು ನಿಮಗೆ ಫೈನೈಟ್ಲಿ ಎಕ್ಸಿಸ್ಟ್ ಆಗಬೇಕು. ಜೊತೆಗೆ ಏನಾಗಬೇಕು ಈಕ್ವಲ್ ಟು f of x0, y0 ಆಗಿರಬೇಕು. ಯಾವ ಪಾಯಿಂಟ್ ಇದೆ ಆ ಪಾಯಿಂಟ್, ಓಕೆನಾ? ಅವಾಗ ಏನಾಗುತ್ತೆ f ಈಸ್ ಕಂಟಿನ್ಯೂಸ್. ಇದು ಡೆಫಿನೇಷನ್ ಆಫ್ ಕಂಟಿನ್ಯೂಸ್. ಇವಾಗ f ಈಸ್ ಡಿಫರೆನ್ಶಿಯಬಲ್ ಅಟ್ x0, y0 ಆಗ್ಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ? f of
x naught plus h y naught plus k minus f of x naught y naught equal to so ha plus kb plus square root h square plus k square nu of h comma k. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾ ಗೊತ್ತಿರಬೇಕು. ಇವಾಗ ಸೊ ಆಸ್ h comma k tends to 0, 0 ನಿಮಗೆ ಇಲ್ಲಿ ನ್ಯೂ ಅಂತ ಒಂದು ಫಂಕ್ಷನ್ ಬಂದಿದೆ ನೋಡಿ. nu of h comma k tends to 0, 0 ಆಗಬೇಕು. ಸೊ ಅವಾಗ ಏನಾಗುತ್ತೆ ಹೇಳಿ, f is differentiable at x naught, y naught ಆಗುತ್ತೆ. ಓಕೆನಾ? ಇದು ಗೊತ್ತಿರಬೇಕು. ಇಲ್ಲಿ ನೋಡಿ, ಇಲ್ಲಿ a ಮತ್ತೆ b ಅಂದ್ರೆ ಏನಂತಂದ್ರೆ ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಟ್ ಯಾವ ಪಾಯಿಂಟ್ x naught, y naught. b ಅಂದ್ರೆ ಏನಾಗ್ಬಿಡುತ್ತೆ, ಪಾರ್ಷಿಯಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಅಟ್ x naught, y naught ಅಂತ. ಓಕೆನಾ? ಸೊ ನೀವು ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಈಗ ಇಫ್ f is a continuous at a point then f has partial derivatives at the point. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಅಂತ ಹೇಳ್ಬೇಕು ಇವಾಗ. ಓಕೆ, ಆಪ್ಷನ್ ಎ ಇರಲಿ. ಆಪ್ಷನ್ ಬಿ ನೋಡಿ, ಇಫ್ f has a partial derivatives at a point then f is continuous at the point ಅಂತ ಕೊಟ್ಟಿದ್ದಾರೆ. ನೋಡಿ, ಕಂಟಿನ್ಯೂಸ್ ಮತ್ತೆ ಈ ಪಾರ್ಷಿಯಲ್ ಡೆರಿವೇಟಿವ್ಸ್ ಇದೆ ನೋಡಿ, ಯಾವುದೇ ರಿಲೇಷನ್ಸ್ ಇಲ್ಲ. ಕಂಟಿನ್ಯೂಸ್ ಮತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಗೆ ಯಾವುದೇ ರಿಲೇಷನ್ ಇಲ್ಲ ಅಲ್ಲಿ. ಯಾಕಂದ್ರೆ ನೋಡಿ, ಕಂಟಿನ್ಯೂಸ್ ಬಗ್ಗೆ ನಾವು ಏನು ತಗೊಳ್ತಿಲ್ಲ. ಪಾರ್ಷಿಯಲ್ ಡೆರಿವೇಟಿವ್ಸ್ ತಗೊಂಡಿದೀವ, ಇಲ್ಲಿ ಏನಾದ್ರು ತಗೊಂಡಿದೀವಾ ಮಾತಾಡೋದಕ್ಕೆ? ತಗೊಂಡಿದೀವಾ? ಬಟ್ ಇಲ್ಲಿ ತಗೊಂಡಿದೀವಿ ನೋಡಿ, ಡಿಫರೆನ್ಷಿಯಬಿಲಿಟಿ ಮಾತಾಡೋದಕ್ಕೆ. ಯಾವುದು ಎ ಮತ್ತೆ ಬಿ ಬೇಕಲ್ವಾ ಇವಾಗ? ಅಂದ್ರೆ ಇವಾಗ ಏನಾಗ್ಬಿಡುತ್ತೆ, ಇಫ್ ಎಫ್ ಹ್ಯಾಸ್ ಎ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಟ್ ಎ ಪಾಯಿಂಟ್. ನೋಡಿ, ನಾವು ಇವಾಗ ಎ ಮತ್ತೆ ಬಿ ಸಿಕ್ಕಿದೆ, ಹಿಂಗೆ ಬರ್ರಿ ನೀವೀಗ. ಸೊ ಎ ಮತ್ತೆ ಬಿ ಸಿಕ್ಕಿದೆ, ಹಾಗಂತ ಎಫ್ ಡಿಫರೆನ್ಷಿಯಲ್ ಆಗ್ಬೇಕಂತ ಏನಾದ್ರು ಇದೆನಾ? ಕೊನೆಗೆ ನೋಡಿ, ಡಿಫರೆನ್ಷಿಯಲ್ ಬಗ್ಗೆ ಮಾತಾಡೋದು ಆಗ್ಬೇಕಂತ ಇದೆನಾ? ಇಲ್ಲ ಅಲ್ವಾ? ಬಟ್ ನಿಮಗೆ ಎಫ್ ಇಸ್ ಡಿಫರೆನ್ಷಿಯಬಲ್ ಅಟ್ ಎ ಪಾಯಿಂಟ್. ನೋಡಿ, ಡಿಫರೆನ್ಷಿಯಬಲ್ ಇಲ್ಲಿ ಸಕ್ಸಸ್ ಆಗ್ತಿದೆ, ಇಲ್ಲಿ ಲಾಸ್ಟಿಗೆ ಸಕ್ಸಸ್ ಆಗ್ತಿದೆ ಅಂದ್ರೆ ಇವೆರಡು ಬರ್ಲೇಬೇಕಲ್ವಾ, ಎ ಮತ್ತೆ ಬಿ. ಸೊ ಹಾಗೆ ಏನಾಗ್ಬಿಡುತ್ತೆ, ಇಫ್ ಎಫ್ ಇಸ್ ಡಿಫರೆನ್ಷಿಯಬಲ್ ಅಟ್ ಎ ಪಾಯಿಂಟ್ ದೆನ್ ಎಫ್ ಹ್ಯಾಸ್ ಎ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಟ್ ದ ಪಾಯಿಂಟ್. ಆಪ್ಷನ್ ಡಿ ಕರೆಕ್ಟ್ ಇದೆ. ನೋಡಿ, ಇಲ್ಲಿ ಸಕ್ಸಸ್ ಆಗ್ತಿದೆ. ನೀವು ಆಫ್ h, k tends to 0, 0 ಬರ್ತಿದೆ ಅಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಇವೆಲ್ಲ ಆಗಿರ್ಬೇಕು. ಇಲ್ಲಿ h into a plus k into b. ಸೊ ಎ ಮತ್ತೆ ಬಿ ಬಂದ್ರೆ ತಾನೇ ಇದು ಡಿಫೈನ್ ಆಗೋದು, ಈ ಫಂಕ್ಷನ್ ಎಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಇದೆ ನೋಡಿ, ಎ ಮತ್ತೆ ಬಿ ಸಿಗ್ಬಹುದು ನಿಮಗೆ, ಬಟ್ ಇಲ್ಲಿ ಟೆಂಡ್ಸ್ ಟು ಯಾವ್ದು ಬರುತ್ತೋ ಗೊತ್ತಿಲ್ಲ ಅಲ್ವಾ. 0, 0 ಬಂದ್ರೆ ಓಕೆ ಡಿಫರೆನ್ಷಿಯಲ್ ಆಗುತ್ತೆ. ಅಂದ್ರೆ ಎ ಮತ್ತೆ ಬಿ ಸಿಕ್ಕ ತಕ್ಷಣ ಡಿಫರೆನ್ಷಿಯಲ್ ಆಗ್ಬೇಕಂತ ಇಲ್ಲ. ಅರ್ಥ ಆಯ್ತಾ ಇದು? ಇಫ್ ಎಫ್ ಇಸ್ ಡಿಫರೆನ್ಷಿಯಬಲ್ ಅಟ್ ಎ ಪಾಯಿಂಟ್ ದೆನ್ ಎಫ್ ಹ್ಯಾಸ್ ಎ ಪಾರ್ಷಿಯಲ್ ಡೆರಿವೇಟಿವ್ಸ್. ಕಂಟಿನ್ಯೂಸ್ ಮತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಸಂಬಂಧನೇ ಇಲ್ಲ. ಆಪ್ಷನ್ ಎ ಆಪ್ಷನ್ ಬಿ ತೆಗೆದ್ಬಿಡಿ ಅಷ್ಟೇ, ಏನೂ ಹೇಳಕ್ಕಾಗಲ್ಲ ಅಂತ. ಬಟ್ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಸೊ ಅದು ನೋಡ್ಕೊಳ್ಳಿ. ನೀವು ಡಿಫರೆನ್ಷಿಯಬಲ್ ಆಯ್ತಾ, ಎ ಮತ್ತೆ ಬಿ ಸಿಗುತ್ತೆ. ಎ ಮತ್ತೆ ಬಿ ಸಿಕ್ಬಿಟ್ರೆ ಬಿಗಿನಿಂಗ್ ಅಲ್ಲಿ ಇಲ್ಲಿ ಆಗ್ಬೇಕಂತ ಇಲ್ಲ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಇದು ಆಗಿದೆ. ಓಕೆ, ಇದು ನೋಡಿ. ಸೊ ಲೆಟ್ ಎಕ್ಸ್ ಬಿ ಅನ್ ಇನ್ಫೈನೈಟ್ ಸೆಟ್ ಫಾರ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಡಿಫೈನ್. ಸೊ ಎಂತ ಮೆಟ್ರಿಕ್ ಸ್ಪೇಸ್ ಇದು? ಡಿಸ್ಕ್ರೀಟಾ? ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸ್ ಇದು. ಡಿಫೈನ್ ಮಾಡಿದರೆ 1 if x not equal to 0, 0 if x equal to 1. ಸೊ ದೆನ್ ವಿಚ್ ಸಬ್ಸೆಟ್ಸ್ ಆಫ್ ಎಕ್ಸ್ ಆರ್ ಕಾಂಪ್ಯಾಕ್ಟ್ ಇನ್ ದ ಮೆಟ್ರಿಕ್ ಸ್ಪೇಸ್ x, d ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನಂತಂದ್ರೆ ಸೊ ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸ್ ಅಲ್ಲಿ ಎವರಿ ಫೈನೈಟ್ ಸೆಟ್ ಇದೆ ನೋಡಿ. ಎವರಿ ಫೈನೈಟ್ ಸೆಟ್ ಈಸ್ ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಯಾವಾಗ? ಓನ್ಲಿ ಇನ್ ಡಿಸ್ಕ್ರೀಟ್ ಮೆಟ್ರಿಕ್ ಸ್ಪೇಸ್ ಅಲ್ಲಿ. ಸಿಂಪಲ್ ಪ್ರಾಪರ್ಟಿ ಅಷ್ಟೇ, ಇದು ಸ್ಟ್ಯಾಂಡರ್ಡ್ ಪ್ರಾಪರ್ಟಿ. ಸೊ ಆ ಪ್ರಾಪರ್ಟಿ ಪ್ರಕಾರ ಏನಾಗ್ಬಿಡುತ್ತೆ ಅಂದ್ರೆ ಎವರಿ ಆಲ್ ಫೈನೈಟ್ ಸಬ್ಸೆಟ್ ಇದೆ ಏನಾಗ್ಬಿಡುತ್ತೆ ಹೇಳಿ, ಆಫ್ ಎಕ್ಸ್ ಕ್ಲೋಸ್ಡ್ ಆಗುತ್ತಾ? ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಪ್ಲಸ್ ಎವರಿ ಫೈನೈಟ್ ಸೆಟ್ ಬೌಂಡೆಡ್ ಆಗಿರುತ್ತೆ ಆಲ್ವೇಸ್. ಕರೆಕ್ಟ್ ಅಲ್ವಾ? 1, 2, 3, 4 ಅಂತ ಬರ್ಕೊಂಡ್ರೆ ಬೌಂಡೆಡ್. ಯಾಕೆ? 1 ಇನ್ಫಿಮಮ್ 4 ಸುಪ್ರೀಮಮ್, ಆಲ್ವೇಸ್ ಬೌಂಡೆಡ್. ಎವರಿ ಫೈನೈಟ್ ಸೆಟ್ ಇಸ್ ಆಲ್ವೇಸ್ ಬೌಂಡೆಡ್. ಸೊ ಕ್ಲೋಸ್ಡ್ ಪ್ಲಸ್ ಬೌಂಡೆಡ್ ಏನಾಗ್ಬಿಡುತ್ತೆ ಹೇಳಿ, ಕಾಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇದೆ ನೋಡಿ, ಆಲ್ ಫೈನೈಟ್ ಸಬ್ಸೆಟ್ಸ್ ಆಫ್ ಎಕ್ಸ್, ಅದು ಕರೆಕ್ಟ್ ಇದೆ. ಓಕೆನಾ? ವೆರಿ ಸಿಂಪಲ್. ಈ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಇನ್ ಡಿಸ್ಕ್ರೀಟ್ ಸ್ಪೇಸ್ ಅಲ್ಲಿ ಎವರಿ ಫೈನೈಟ್ ಸೆಟ್ ಈಸ್ ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಓಕೆ, ಈ ಕ್ವಶನ್ ಏನಾಗುತ್ತೆ ಹೇಳಿ, ದ ಇನ್ಫಿಮಮ್ ಲಿಮಿಟ್ ಸುಪೀರಿಯರ್. ಓಕೆ, ಲಿಮಿಟ್ ಇನ್ಫೀರಿಯರ್, ಲಿಮಿಟ್ ಸುಪೀರಿಯರ್ ಅಂಡ್ ಸುಪ್ರೀಮಮ್ ಆಫ್ ದ ಸೀಕ್ವೆನ್ಸ್ ಏನ್ ಬರುತ್ತೆ ಕೊಟ್ಟಿದ್ದಾರೆ. ಇನ್ಫಿಮಮ್ ಏನ್ ಬರುತ್ತೆ ಹೇಳಿ ನೋಡೋಣ. ಇಲ್ಲಿ ಡಿಫೈನ್ ಮಾಡ್ಕೊಟ್ಟಿದ್ದಾರೆ xn equal to 2 minus 1 by n if n is odd, 3 plus 1 by n square if n is even. ಓಕೆನಾ? ಫಸ್ಟ್ ಇನ್ಫಿಮಮ್ ಏನ್ ಬರುತ್ತೆ ನೋಡೋಣ. ಆ ಸೆಟ್ಟಿಗೆ ಕೊಡ್ತಾ ಹೋಗೋಣ. ಈಗ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ ಅಂಡ್ ಸೊ ಆನ್. 1 ಅನ್ನೋದೇನು ಇವಾಗ ಆಡ್ ನಂಬರ್. ಇಲ್ಲಿ ಏನ್ ತಗೋಬೇಕು? ಇನ್ ತಗೋಬೇಕು. 2 minus 1 ಆಗತ್ತಲ್ವಾ? 1 ಆಗತ್ತಾ ಇದು? ನೆಕ್ಸ್ಟ್ 2 ಕೊಟ್ರೆ ಈವನ್ ನಂಬರ್, ಇಲ್ಲಿ ಬರ್ತೀರಾ.
3 ಪ್ಲಸ್ 1/4 ಆಗುತ್ತೆ. ಸೊ 4 3 12, 13/4. ಎಸ್ ಸರ್ 3 ಕೊಟ್ರೆ ಏನಾಗುತ್ತೆ 2 ಮೈನಸ್ 1/3. ಸೊ 3 ಇಂಟು 2 6 ಆಗುತ್ತೆ. 5/3 ಎಸ್ ಸರ್ ನೆಕ್ಸ್ಟ್ 4 ಕೊಟ್ರೆ ಏನಾಗುತ್ತೆ ಇಲ್ಲಿ ಈವನ್ ಬರ್ತೀರಾ. 3 ಪ್ಲಸ್ 4 plus 1/16 ಆಗುತ್ತೆ. 49/16 ಆಗುತ್ತಲ್ವಾ. ಎಸ್ ಸೊ ಈ ತರ ಹೋಗ್ತಿದೆ ಇಲ್ಲಿ. ಓಕೆನಾ. ಸೊ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಏನಂತಂದ್ರೆ, ಸೊ ಇನ್ಫಿಮಮ್ ಏನ್ ಬರ್ತಿದೆ ನೋಡಿ, ಅತಿ ಕಡಿಮೆ ಐತಿ 1 ಬರ್ತಿದೆನಾ. ಎಸ್ ಸರ್ ಮಿಕ್ಕಿದ್ರೆ ಏನಾಗ್ತಿದೆ 4 1s, ಇಲ್ಲಿ ಏನಾಗುತ್ತೆ 4 3s ಜಾಸ್ತಿ ಆಗ್ತಿದೆ. ಇಲ್ಲಿ 3 1s 3 2s ಜಾಸ್ತಿ ಹೋಗ್ತಿದೆ. ಸೊ ಇನ್ಕ್ರೀಸ್ ಆಗ್ತಿದೆ ಇಲ್ಲಿ. ಕರೆಕ್ಟ್ ಅಲ್ವಾ. ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ 1 ಇದೆ ನೋಡಿ ಇನ್ಫಿಮಮ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇದೆ ನೋಡಿ ಇನ್ಫಿಮಮ್ 2 ಅಂತ ಕೊಟ್ಟಿದ್ದಾರೆ, ರಾಂಗ್. ಆಪ್ಷನ್ ಸಿ ಇದೆ ನೋಡಿ 13/4 ಅಂತ ಕೊಟ್ಟಿದಾರಲ್ವಾ, ಆಪ್ಷನ್ ಸಿ ರಾಂಗ್ ಆಗುತ್ತೆ. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ ನೋಡಿ 1 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಉಳ್ಕೊಂಡಿದೆ. ನೆಕ್ಸ್ಟ್ ಸುಪ್ರೀಮಮ್ ಏನಾಗುತ್ತೆ ನೋಡಿ ಇದಕ್ಕೆ. ಸುಪ್ರೀಮಮ್ ಅಥವಾ ಒಂದು ಕೆಲಸ ಮಾಡಿ, ಲಿಮಿಟ್ ಇನ್ಫೀರಿಯರ್ ಮತ್ತೆ ಲಿಮಿಟ್ ಸುಪೀರಿಯರ್ ಏನ್ ಬರುತ್ತೆ ಅಂದ್ರೆ ಜಸ್ಟ್ ಆಸ್ ಎಂಟೆನ್ಸ್ ಇನ್ಫಿನಿಟಿ ಮಾಡ್ಬಿಡಿ. ಯಾವ್ದು ಕಡಿಮೆ ಬರುತ್ತೆ ಅದು ಲಿಮಿಟ್ ಇನ್ಫೀರಿಯರ್, ಯಾವ ಜಾಸ್ತಿ ಬರುತ್ತೆ ಲಿಮಿಟ್ ಸುಪೀರಿಯರ್. ಎರಡು ಇದಾವೆ ಇಲ್ಲಿ ಕೇಸ್. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋದು ಏನಾಗುತ್ತೆ ಎಂಟೆನ್ಸ್ ಇನ್ಫಿನಿಟಿ. ಫಸ್ಟ್ ಒನ್ 2 ಬರುತ್ತಾ, ಎಸ್ ಸರ್ ಸೆಕೆಂಡ್ ಒನ್ ಏನ್ ಬರುತ್ತೆ 3 ಬರುತ್ತೆ. ಯಾವ್ದು ಮ್ಯಾಕ್ಸಿಮಮ್ ಇದರಲ್ಲಿ ಇದಲ್ವಾ. ಲಿಮಿಟ್ ಸುಪೀರಿಯರ್ ಇದು, ಇದು ಲಿಮಿಟ್ ಇನ್ಫೀರಿಯರ್. ಸೊ ಹಾಗಾಗಿ 2 ಮಾತ್ರ 3 ಬರ್ತಿದೆ, 2 ಮಾತ್ರ 3 ಇಲ್ಲಿ ಬರ್ತಿದೆ ನೋಡಿ, ಇಲ್ಲಿ 1 3 ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಆಪ್ಷನ್ ಡಿಸ್ಕಾರ್ಡ್ ಮಾಡಿ. ಓಕೆ, ಇದೆಲ್ಲ ಕ್ಲಾಸಲ್ಲಿ ಆಗಿದೆ, ಇವೆಲ್ಲ ಆಗಿದೆ. ಪದೇ 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 ಬೇಡ. ಕರೆಕ್ಟ್ ಅಲ್ವಾ, ಆಗಿದೆ ಅಲ್ವಾ ಇದೆಲ್ಲ. ಎಸ್ ಸರ್ ಸೊ ಲೀನಿಯರ್ ಎಲ್ಲ ಆಗಿದೆ ನಮ್ದು, ಏನು ಸಮಸ್ಯೆ ಇಲ್ಲ. ಈಗ ಅದೇ ಮಾಡರ್ನ್ ಆಲ್ಜಿಬ್ರಾ ಸ್ವಲ್ಪ ಆಗಿರ್ಲಿಲ್ಲ, ಅಷ್ಟೇ. ಕೆಲವೊಂದು ಇಲ್ಲಿ ಗೊತ್ತಾಗಿಲ್ಲ, ನಾನು ನಾಳೆ ಮತ್ತೆ ಆನ್ಸರ್ ಸಿಕ್ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಓಕೆನಾ. ಈಗ ಈಸಿ ಇದೆ ಕೆಲವೊಂದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇದೆ ನೋಡಿ, ಇನ್ ದ ರಿಂಗ್ ಆಫ್ ಗಾಷಿಯನ್ ಇಂಟೀಜರ್ಸ್ z of i, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ನೋಡ್ಬೇಕು ಕರೆಕ್ಟ್ ಆಗಿ ಕ್ವಶನ್ ನೋಡ್ಬೇಕು. ನಾಟ್ ಟ್ರೂ. ಓಕೆನಾ. ಸೊ ವೆರಿ ಸಿಂಪಲ್ ನೋಡಿ, z of i ಅಂತ ಹಿಂಗಿದೆ ಗಾಷಿಯನ್ ಇಂಟೀಜರ್. ಏನ್ ಬರುತ್ತೆ ನಿಮಗೆ a ಪ್ಲಸ್ ಬಿ ಐ such that a ಮತ್ತೆ b ಬಿಲಾಂಗ್ಸ್ ಏನಾಗುತ್ತೆ ಸೆಟ್ ಆಫ್ ಆಲ್ ಇಂಟೀಜರ್ಸ್. ನೋಡಿ z ಇದ್ರೆ z, q ಇದ್ರೆ q ಬರುತ್ತೆ. ಓಕೆನಾ. ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಇಲ್ಲಿ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ +or-1 +or- ಆರ್ ದ ಓನ್ಲಿ ಯೂನಿಟ್ಸ್. ನೋಡಿ ಯೂನಿಟ್ಸ್ ಅಂದ್ರೆ ಏನಂತಂದ್ರೆ, ನೀವು ಯಾವ್ದು ಎಲಿಮೆಂಟ್ ಅನ್ನ ತಗೊಳ್ಳಿ, ಮಲ್ಟಿಪ್ಲಿಕೇಟಿವ್ ಯೂನಿಟ್ಸ್ ಅನ್ನ ಮಾಡಿದ್ರೆ ಅದೇ ಸೆಟ್ ಅಲ್ಲಿ ಬರಬೇಕು. ದಟ್ ಈಸ್ ಅ ಯೂನಿಟ್. ಅರ್ಥ ಆಯ್ತಾ. ಯಾವ್ದು ಎಲಿಮೆಂಟ್ ತಗೊಳ್ತೀರಾ ಆ ಸೆಟ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಯೂನಿಟ್ಸ್ ಅನ್ನ ಮಾಡಿ, ಅಂದ್ರೆ 1/. ಓಕೆನಾ. ಅದೇ ಸೆಟ್ ಅಲ್ಲೇ ಬರಬೇಕು. ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, 1 ಇದೆ ನೋಡಿ +or-1. 1/1 ಏನಾಗುತ್ತೆ ಹೇಳಿ, 1 ಆಗುತ್ತೆ. 1/-1 ಏನಾಗುತ್ತೆ ಅಂದ್ರೆ -1 ಬರುತ್ತೆ, ಇನ್ವರ್ಸ್ -1 ಬರುತ್ತೆ. 1 ಬಿಲಾಂಗ್ಸ್ ಟು z of i. ಎಸ್ ಸರ್ ಕರೆಕ್ಟ್. ಏನಂತ ಬರೀಬಹುದು 1 1 + i × 0 ಅಂತ ಬರೀಬಹುದು. ಸೊ ಹಾಗಾಗಿ 1 ಬಿಲಾಂಗ್ಸ್ ಟು z of i. z ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ z of i, ಅದು ಗೊತ್ತಿರ್ಬೇಕು ನಿಮಗೆ. ಯಾವಾಗ ಬಿ ಕ್ಲಿಯರ್ 0 ತಗೊಂಡ್ರೆ ಮುಗೀತಾ. ಎಸ್ ಸರ್ ಎ ರನ್ ಮಾಡಿ, ಅವಾಗ ಏನ್ ಬರುತ್ತೆ, ಒನ್ ಆಫ್ ದ ಸಬ್ಸೆಟ್ ಅಲ್ವಾ ಇದಕ್ಕೆ z of i ಗೆ. ಸೊ 1 = 1 + i × 0 ಅಂತ ಬರೀಬಹುದು. ಇಲ್ಲಿ -1 ಇದೆ, -1 ಏನಂತ ಬರೀಬಹುದು, -1 × i × 0 ಅಂತ ಬರೀಬಹುದು. ಸಿಕ್ತಿದೆ ಇನ್ವರ್ಸ್ ಇದೇ ಸೆಟ್ ಒಳಗಡೆ. ನೆಕ್ಸ್ಟ್ i ಇದೆ ನೋಡಿ, i ಅಂತ ಕೊಟ್ಟಿದ್ದಾರೆ. 1/i ಮಾಡಿ, ಸೊ ರಾಷನಲೈಸ್ ಮಾಡ್ಬಿಡಿ. i/i = i / i² ಆಗುತ್ತೆ. i/i² ಅಂದ್ರೆ -1 ಆಗುತ್ತೆ. -i ಎಸ್ ಸರ್ -i ಇದೇನಾ ಇಲ್ಲಿ, -i ಇದೇನಾ z of i ಅಲ್ಲಿ. ಅದೇ ಯಾಕಿಲ್ಲ, 0 + 0 + 1 × i -1 × i ಅಂತ ಬರೀಬಹುದಲ್ಲ. 0 ಇಂಟೀಜರ್, -1 ಇಸ್ ಇಂಟೀಜರ್. ಕ್ಲಿಯರಾ. ನೆಕ್ಸ್ಟ್ -i ಇದೆ ನೋಡಿ, ಅದೇನಾಗುತ್ತೆ 1/-i. ಇಲ್ಲಿ ಏನಾಗ್ಬಿಡುತ್ತೆ, ರಾಷನಲೈಸ್ ಮಾಡಿದ್ರೆ i/i ಮಾಡ್ಬೋದು. ಸೊ i/-i² ಆಗುತ್ತೆ. ಸೊ i/-i² ಅಂದ್ರೆ 1 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಇದೆ ಅಲ್ವಾ, ಬಿಲಾಂಗ್ಸ್ z of i. i ಇದೆ ಅಲ್ವಾ, ಎಸ್ ಸರ್ ಏನಂತ ಬರೀಬಹುದು, 0 + 1 × i. 0 ಬಿಲಾಂಗ್ಸ್ ಟು ಇಂಟೀಜರ್, 1 ಈಸ್ ಆಲ್ಸೋ ಇಂಟೀಜರ್. ಇದು ಕೂಡ ಗಾಷಿಯನ್ ಇಂಟೀಜರ್ ಅಂತ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಈ 4 ಇದಾವೆ ನೋಡಿ ಯೂನಿಟ್ಸ್ ಆಫ್ z of i ಏನಂತಂದ್ರೆ 1 -i -1 i -i, ಈ 4 ಇರೋದು. ಅರ್ಥ ಆಯ್ತಾ. ಕೇಳ್ತಾರೆ ನೋಡಿ, ಯೂನಿಟ್ಸ್ ಆಫ್ z of i, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 4 ಬರ್ತವೆ. ನಂಬರ್ ಆಫ್ ಯೂನಿಟ್ಸ್ ಆಫ್ z of i ಅಂತ ನಾವು ನೋಡಿದೀನಿ ಕ್ವಶನ್ಸ್. ಎಷ್ಟು ಬರ್ತಾವ ಅಂದ್ರೆ 4 ಬರುತ್ತೆ. ಯಾವುದು 4th ರೂಟ್ಸ್ ಆಫ್ ಯೂನಿಟಿ.
1 ಮೈನಸ್ 1 ಐ ಮೈನಸ್ ಐ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಇನ್ನೊಂದು ತಗೋಬಹುದು. ಯಾವುದು? 1 ಪ್ಲಸ್ ಐ ತಗೋಬೋದಾ? ಸುಮ್ಮನೆ ಎಲಿಮೆಂಟ್ ತಗೊಳ್ತೀನಿ ನಾನು. ಯಾಕೆ ಆಗಲ್ಲ ಯೂನಿಟ್ ಅಂದ್ರೆ, ನೋಡಿ ಇಲ್ಲಿ 1 ಪ್ಲಸ್ ಐ ತಗೊಂಡ್ರೆ ಇದಕ್ಕೆ ಇನ್ವರ್ಸ್ ಏನಾಗುತ್ತೆ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 1 ಪ್ಲಸ್ ಐ ಆಗುತ್ತೆ. 1 ಮೈನಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಮಾಡ್ತೀರಾ, ಅವಾಗ ಏನಾಗುತ್ತೆ? ಇದು 1 ಮೈನಸ್ ಐ ಡಿವೈಡೆಡ್ ಬೈ ಡಿನಾಮಿನೇಟರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ, 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಆಗುತ್ತೆ. 1 ಮೈನಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. 1/2 ಮೈನಸ್ 1/2 ಐ ಬರುತ್ತೆ. ಬಟ್ 1/2 ಬಿಲಾಂಗ್ಸ್ ಟು ಇಂಟೀಜರ್? ನೋ ಸರ್. ಡಸ್ ನಾಟ್ ಇಂಟೀಜರ್. ಸೊ ಹಾಗಾಗಿ ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇಲ್ಲ. ಹಾಗಾಗಿ ದಿಸ್ ಒನ್ ಇಸ್ ನಾಟ್ ಎ ಯೂನಿಟ್. ಕ್ಲಿಯರ್ ಇದು? ಎಸ್ ಸರ್. ಸೊ ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಅದು ಕರೆಕ್ಟ್ ಇದೆ. ಆಪ್ಷನ್ 2 ಇದೆ ನೋಡಿ, ಅದಕ್ಕೊಂದು ಟ್ರಿಕ್ ಇದೆ. ಏನಂತಂದ್ರೆ 1 ಪ್ಲಸ್ ಐ 2 ಪ್ಲಸ್ 3 ಐ 17 ಈ ತರ ಕೊಟ್ಟಿದ್ದಾರಲ್ವಾ? ಕ್ಲಿಯರ್ ಆಗಿ ನೋಡಿ, ಇಲ್ಲಿ ಎ ಪ್ಲಸ್ ಐ ಬಿ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ, ಬಿಲಾಂಗ್ಸ್ ಟು ಝಡ್ ಆಫ್ ಐ. ಇದು ಇರ್ರೆಡ್ಯೂಸಿಬಲ್ ಆಗ್ಬೇಕು ಇನ್ ಝಡ್ ಆಫ್ ಐ ಅಂತಂದ್ರೆ GCD ಆಫ್ ಎ ಅಂಡ್ ಬಿ ಏನಾಗಿರ್ಬೇಕು ಹೇಳಿ? 1 ಆಗಿರ್ಬೇಕು. 1 ಆಗಿರ್ಬೇಕು. ಇಲ್ಲಿ ಏನಾಗ್ಬಿಡುತ್ತೆ? ಇಲ್ಲಿ 1 ಇದೆ, ಇಲ್ಲಿ 1 ಇದೆ ಅಲ್ವಾ? ಸೊ GCD ಆಫ್ 1, 1 ಇಸ್ ವಾಟ್? 1 ಇರ್ರೆಡ್ಯೂಸಿಬಲ್. ಎಸ್ ಸರ್. ನೆಕ್ಸ್ಟ್ ಇಲ್ಲಿ 2, 3 ಇದೆ. GCD ಆಫ್ 2, 3 ಏನಾಗುತ್ತೆ ಹೇಳಿ? 1. ಸೊ ಇರ್ರೆಡ್ಯೂಸಿಬಲ್ ಆಗುತ್ತೆ. 17 ಇದೆ ಅಲ್ವಾ ಇಲ್ಲಿ? ಸೊ ಆಪ್ಷನ್ ಡಿ ಏನಾಗಲ್ಲ, ನಾಟ್ ಇರ್ರೆಡ್ಯೂಸಿಬಲ್. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಹೇಳಿದ್ರೆ, ಸೊ ಆಪ್ಷನ್ ಡಿ ಇದೆ ನೋಡಿ, ಅದು ಕರೆಕ್ಟ್ ಆಗುತ್ತೆ ಇಲ್ಲಿ. ಓಕೆನಾ? ಇದು ಎಸ್. ಇಲ್ಲಿ ನೋಡಿ, ಇದು ಜಾಸ್ತಿ ಇದೆ. 17 ಈಕ್ವಲ್ ಟು ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಅವರು? ಎ ಪ್ಲಸ್ ಐ ಇಂಟು ಬಿ ಸಿ ಪ್ಲಸ್ ಐ ಇಂಟು ಡಿ ಅಂತ ತಗೊಂಡು ನೆಕ್ಸ್ಟ್ ಇದಕ್ಕೆ ಕಾಂಜುಗೇಟ್ ಮಾಡ್ತಾರೆ. 17 ಈಕ್ವಲ್ ಟು ಎ ಮೈನಸ್ ಐ ಇಂಟು ಬಿ, ಇದು ಕಾಂಜುಗೇಟ್ ಮಾಡಿ ಸಿ ಮೈನಸ್ ಐ ಇಂಟು ಡಿ ಆಗುತ್ತೆ. ಕಾಂಜುಗೇಟ್ ಮಾಡಿದ್ರೆ ಕರೆಕ್ಟ್ ಅಲ್ವಾ? 17 ಬಾರ್ ಏನಾಗುತ್ತೆ? ಇಲ್ಲಿ 17 ಬರುತ್ತೆ. ಇಲ್ಲಿ ಎ ಪ್ಲಸ್ ಐ ಬಿ ಬರುತ್ತೆ, ಎ ಮೈನಸ್ ಬರುತ್ತೆ ಅಲ್ವಾ? ಇವಾಗ ಏನ್ ಮಾಡ್ತಾರೆ ಅವರು ಅಂತಂದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡ್ತಾರೆ. 17 ಇಂಟು 17 ಏನಾಗುತ್ತೆ? 256 ಇಲ್ಲ 259. ಓಕೆ. ಈಕ್ವಲ್ ಟು ಇಲ್ಲಿ ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ ಏನಾಗುತ್ತೆ ಹೇಳಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆನಾ? ಇಲ್ಲೇನಾಗುತ್ತೆ ಹೇಳಿ? ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನ್ ಹೇಳ್ತಾರೆ ಅವರು ಅಂತಂದ್ರೆ ನೋಡಿ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನೋದು ಇಲ್ಲಿ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ. ಇವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಿಮ್ಗೆ ಏನ್ ಬರುತ್ತೆ? 259 ತಗೋಬಹುದು. ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಏನಾಗುತ್ತೆ? ಮಸ್ಟ್ ಬಿ 1 ಆಗುತ್ತಾ? ಪ್ರಾಡಕ್ಟ್ ಮಾಡಿದ್ರೆ ನಿಮ್ಗೆ ಇದು ಬರಬೇಕು. ಸೆಕೆಂಡ್ ಕೇಸ್ ಹೇಳ್ತಾರೆ, ಇನ್ನೊಂದೇನ್ ಬರ್ಕೊಳ್ತಾರೆ ಅವ್ರು ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ 1 ಅಂತ ತಗೊಂಡ್ಬಿಡ್ತಾರೆ. ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ತಗೊಳ್ತಾರೆ ಹೇಳಿ? 259 ತಗೋಬಹುದು. ಇನ್ನೊಂದ್ ಏನ್ ತಗೊಳ್ತಾರೆ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು 17, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಹೇಳ್ತಾರೆ ಹೇಳಿ? ಇಸ್ ಆಲ್ಸೋ 17. ಇವಾಗ ನೋಡಿ, 3 ಕೇಸಲ್ಲೂ ನಮಗೆ ಡೆಫಿನೇಷನ್ ಇರೋದೇನಂದ್ರೆ ಎ ಈಕ್ವಲ್ ಟು ಬಿ ಸಿ, ಎ ಈಸ್ ನಾನ್ ಜೀರೋ ಎಲಿಮೆಂಟ್, ನಾನ್ ಯೂನಿಟ್ ಎಲಿಮೆಂಟ್. ಓಕೆನಾ? ಈಕ್ವಲ್ ಟು ಬಿ ಸಿ ಅಂತ ತಗೋಬೇಕು. ಇದನ್ನ ನಾವು ಇರ್ರೆಡ್ಯೂಸಿಬಲ್ ಅಂತ ಕರಿಬೇಕಂದ್ರೆ ವಿಚ್ ಇಂಪ್ಲೈಸ್ ದಟ್ ಐದರ್ ಬಿ ಆರ್ ಸಿ ಏನಾಗಿರ್ಬೇಕು ಹೇಳಿ? ಯೂನಿಟ್ ಆಗಿರ್ಬೇಕು. ಬಟ್ ಇಲ್ಲಿ ಆಗ್ಬಿಡುತ್ತೆ 17 ಮೂರನೇ ಕೇಸ್ ಇದೆ ನೋಡಿ, ಅಲ್ಲಿ ಯೂನಿಟ್ ಆಗುತ್ತಾ 17? ನೋ ಸರ್. 1/17 ಆಗುತ್ತೆ. ಡಸ್ ನಾಟ್ ಬಿಲಾಂಗ್ಸ್ ಟು ಝಡ್. ಇದು 1/17 ಆಗುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ಝಡ್. ಸೊ ಹಾಗಾಗಿ 17 ಇದೆ ನೋಡಿ, ಈಸ್ ನಾಟ್ ಇರ್ರೆಡ್ಯೂಸಿಬಲ್. ಇದು ಸ್ವಲ್ಪ ಲೆಂತ್ ಇದೆ ಇದು. ಓಕೆನಾ? ಈಗ ಮತ್ತೆ ಸಾಲ್ವ್ ಮಾಡಿಸ್ತೀನಿ ನಾನು. ಓಕೆ, ಇದು ಆಲ್ರೆಡಿ ಆಗಿದೆ ಅಲ್ವಾ? ಎಷ್ಟು ಬರುತ್ತೆ ಆನ್ಸರ್ ಇದಕ್ಕೆ? ಸೊ ಲೆಟ್ ಎ ಅಂಡ್ ಬಿ ಬಿ 2 ಪಾಸಿಟಿವ್ ರಿಯಲ್ ನಂಬರ್ಸ್, ದೆನ್ ದ ನಂಬರ್ ಆಫ್ ರಿಯಲ್ ಐಗನ್ವಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್. ಇದೇನ್ ಬರುತ್ತೆ ಹೇಳಿ? A1 2B 2 ಬರುತ್ತಲ್ವಾ? ಆಲ್ರೆಡಿ ಸಾಲ್ವ್ ಮಾಡಿದೀವಿ ಇದು. ಇನ್ನೊಂದ್ಸರಿ ಏನಾದ್ರು ಬೇಕಾ? ಹೆಂಗೆ ಹೇಳಿ? ಈಸಿ ಇದೆ. ಓಕೆನಾ? ಸಾಲ್ವ್ ಮಾಡ್ತೀವಿ. ಓಕೆ, ಇದೇನಾಗುತ್ತೆ ಹೇಳಿ? ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಈಸ್ ನಾಟ್ ಅನಾಲಿಟಿಕ್? ಈಸ್ ನಾಟ್ ಅನಾಲಿಟಿಕ್. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಎಂಟರ್ ಫಂಕ್ಷನ್. ಎಸ್ ಸರ್. ಎವರಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಸ್ ಎಂಟರ್ ಫಂಕ್ಷನ್ ಆನ್ ದೇರ್ ಡೊಮೈನ್. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ? ಎಫ್ ಆಫ್ ಝಡ್ ಇಸ್ ಸೈನ್ ಝಡ್ ಅನಾಲಿಟಿಕ್ ಆಗುತ್ತೆ. ನೆಕ್ಸ್ಟ್ ಎವರಿ ಪಾಲಿನಾಮಿಯಲ್ ಇನ್ ಝಡ್ ಇಸ್ ಆಲ್ವೇಸ್ ಅನಾಲಿಟಿಕ್ ಎಂಟರ್ ಫಂಕ್ಷನ್ ಬಿ ಆಗುತ್ತೆ. ಎಫ್ ಆಫ್ ಝಡ್ ಈಕ್ವಲ್ ಇಲ್ಲೇ ಇದೆ ನೋಡಿ, ಇ ಅಂದ್ರೆ ಎಂಟರ್ ಫಂಕ್ಷನ್, ಇ ಪವರ್ ಝಡ್, ನೋ ಪ್ರಾಬ್ಲಮ್, ಕ್ಲಿಯರ್ ಆಗಿದೆ. ಆಪ್ಷನ್ ಸಿ ಎಂಟರ್ ಫಂಕ್ಷನ್. ಇನ್ ಯಾವ್ದು ಉಳ್ಕೊಳ್ಳೋದು? ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು ಝಡ್. ಯಾಕಂದ್ರೆ ಏನಾಗ್ಬಿಡುತ್ತೆ? ದೋ ಎಫ್ ಬೈ ದೋ ಝಡ್ ಬಾರ್ ಏನಾಗ್ಬಿಡುತ್ತೆ? 1 ಆಗುತ್ತೆ, ನಾಟ್ ಈಕ್ವಲ್ ಟು 0. ನೋ ವೇರ್ ಸಿ ಆರ್ ಇಕ್ವೇಶನ್ ಓಲ್ಡ್. ಸಿ ಆರ್ ಇಕ್ವೇಶನ್ ಯಾವ ಪಾಯಿಂಟ್ ಹತ್ರ ಓಲ್ಡ್ ಆಗ್ತಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಡಿಫರೆನ್ಷಿಯಬಿಲಿಟಿ ಮಾಡಕ್ಕೆ ಬರಲ್ಲ ಅಲ್ವಾ? ನೋವೇರ್ ಡಿಫರೆನ್ಷಿಯಬಲ್. ಕ್ಲಿಯರ್ ಆಗಿ ನೋವೇರ್ ಡಿಫರೆನ್ಷಿಯಬಲ್ ಇಂಪ್ಲೈಸ್ ನೋವೇರ್ ಅನಾಲಿಟಿಕ್. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗ್ಬಿಡುತ್ತೆ? ಇದಕ್ಕೆ ನಾಟ್ ಅನಾಲಿಟಿಕ್. ಓಕೆ, ಇದು
ಇಲ್ಲಿದೆ ನೋಡಿ, ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಸಿಂಗ್ಯುಲರ್ ಪಾಯಿಂಟ್ z = 0 ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಎಸೆನ್ಷಿಯಲ್, ರಿಮೂವಬಲ್, ಪೋಲ ಅಂತ ಮಾತಾಡ್ತಿದ್ದಾರೆ. ನೋಡಿ ಲಿಮಿಟ್ ಅಲ್ಲಿ ಏನಿದೆ, z → 0 z - sin z ಡಿವೈಡೆಡ್ ಬೈ z³. ಸೊ ಲಿಮಿಟ್ z → 0 ಕೊಟ್ಟರೆ ಏನಾಗುತ್ತೆ, ಇಲ್ಲಿ 0/0 ಫಾರ್ಮ. ಇವಾಗ ಏನ್ ಮಾಡ್ತೀರಾ, ಲಿಮಿಟ್ ಬೈ ಎಲ್ಲ ಸ್ಪೀಡ್ ಏನಾಗುತ್ತೆ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು z 1 - cos z ಡಿವೈಡೆಡ್ ಬೈ 3z². z → 0 ಏನಾಗ್ಬಿಡುತ್ತೆ, 0/0 0/0. ಲಿಮಿಟ್ z → 0 ಡಿಫರೆನ್ಸಿಯೇಷನ್ ಆಫ್ ಏನಾಗ್ಬಿಡುತ್ತೆ, ಅಗೇನ್ ಇದನ್ನು ಯಾಕೆ 0/0 sin z by 6z. sin z ಡಿವೈಡೆಡ್ ಬೈ 6z ಆಗುತ್ತೆ. sin z by z ಏನಂತ ಹೇಳ್ಬೋದು ಇವಾಗ ನಾವು, z → 0 1. ಸೊ 1/6 ಬರ್ತಿದೆ, ನಾಟ್ ಈಕ್ವಲ್ ಟು 0. ಸೊ ನೋಡಿ ಲಿಮಿಟ್ ಅಪ್ಲೈ ಮಾಡಿದಾಗ ಸಿಂಗ್ಯುಲರ್ ಪಾಯಿಂಟ್ ಅನ್ನ ಫೈನೈಟ್ಲಿ ಬರ್ತಿದೆ. ಫೈನೈಟ್ಲಿ ಬಂದ್ರೆ ಎಂತ ಸಿಂಗ್ಯುಲಾರಿಟಿ? ರಿಮೂವಬಲ್ ಸಿಂಗ್ಯುಲಾರಿಟಿ. ಎಸ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಫೈನೈಟ್ಲಿ ಬಂದ್ರೆ ರಿಮೂವಬಲ್, ಇನ್ಫಿನಿಟ್ಲಿ ಬಂದ್ರೆ ಪೋಲ್ ಆಗುತ್ತೆ. ಫೈನೈಟ್ಲಿ ಬರೋಣ, ಇನ್ಫಿನಿಟ್ಲಿ ಬರೋಣ, ಅವಾಗ ಏನಾಗ್ಬಿಡುತ್ತೆ, ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಓಕೆನಾ? ಇಲ್ಲ ಅಂತಂದ್ರೆ ಲಾರೆಂಟ್ ಸೀರೀಸ್ ಟೈಪ್ ಹೋಗ್ತೀವಿ ಅಂತಂದ್ರೆ ಇಲ್ಲಿದೆ ನೋಡಿ, sin z ಅಂದ್ರೆ ಏನಿದೆ ಹೇಳಿ, ಟೇಲರ್ ಸೀರೀಸ್ ಎಕ್ಸ್ಪೆನ್ಷನ್ Z - Z³ by 3 factorial. ಪ್ಲಸ್ z⁵ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಮೈನಸ್ ಅಂಡ್ ಸೊ ಆನ್. ಇಲ್ಲಿ ಏನಿದೆ ನೋಡಿ, z - sin z ಇದೆ ಅಲ್ವಾ, z ಇಲ್ಲಿದೆ, ಈ ಕಡೆ ತಗೊಂಡ್ಬಿಟ್ಟಿದ್ದಾರೆ ಅಷ್ಟೇ ಅವರು. z - sin z = z³ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ z⁵ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಮೈನಸ್ ಅಂಡ್ ಸೊ ಆನ್ ಹಿಂಗ್ ಹೋಗ್ತಿದೆ. ಡಿವೈಡೆಡ್ ಬೈ z³ ಮಾಡಿದಾರಾ, ಎರಡು ಕಡೆ z³ ಮಾಡ್ಬಿಡಿ. ಅವಾಗ ಏನಾಗುತ್ತೆ, ಇಲ್ಲಿ ಕ್ಲಿಯರ್ z³ ಕ್ಯಾನ್ಸಲ್, 1/3 ಫ್ಯಾಕ್ಟೋರಿಯಲ್ ಪ್ಲಸ್ z³ will cancel, z² divided by 5 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೊ ಆನ್ ಮೈನಸ್. ಸೊ ನೋಡಿ ಇಲ್ಲಿ ಏನಾದ್ರು ಪ್ರಿನ್ಸಿಪಲ್ ಪಾರ್ಟ್ ಬರ್ತಿದೆನಾ? ನೋ ಸರ್, ಪ್ರಿನ್ಸಿಪಲ್ ಪಾರ್ಟ್ ಬರ್ತಿಲ್ಲ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ, z = 0 ರಿಮೂವ್ ಸಿಂಗ್ಯುಲಾರಿಟಿ ಆಗುತ್ತೆ. ಸೊ ಪ್ರಿನ್ಸಿಪಲ್ ಪಾರ್ಟ್ ಬಂದ್ರೆ ಎರಡೇ ಚಾಯ್ಸ್ ಇರೋದು, ಒಂದು ಪೋಲು, ಇನ್ನೊಂದು ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ. ಪೋಲ್ ಅಂತ ಹೆಂಗ್ ಗೊತ್ತಾಗುತ್ತೆ, ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಬಂದಿರಬೇಕು, ಅದು ಪೋಲ್. ಸೊ ಇನ್ಫಿನಿಟ್ಲಿ ಸುಮ್ ಹೋಗ್ತಾ ಇದ್ರೆ ಅದೇನಾಗ್ಬಿಡುತ್ತೆ ಹೇಳಿ, ಎಸೆನ್ಷಿಯಲ್ ಸಿಂಗ್ಯುಲಾರಿಟಿ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿದೆ ನೋಡಿ, ಇದು ಫಾರ್ಮುಲಾ 2 ಇದಾವೆ. ಓಕೆನಾ? ಎಕ್ಸಾಮ್ ಪರ್ಪಸ್ ಇದು ಏನ್ ಸಿಂಪಲ್ ಅಂತ ನೋಡಿ, z² - 1 ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಇದೆ ಅಲ್ವಾ? ಇಲ್ಲಿ ಸಿಂಗ್ಯುಲರ್ ಪಾಯಿಂಟ್ಸ್ ಏನಾಗುತ್ತೆ ಹೇಳಿ, ಡಿನಾಮಿನೇಟರ್ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ 1 ಆಗುತ್ತೆ, z = +or -1 ಆಗುತ್ತೆ ನೋಡಿ. +or -1 ಕವರ್ ಆಗಂತ ಒಂದು ಸರ್ಕಲ್ ತಗೊಂಬಿಡಿ, ಕಾಂಟರ್ ಮಾಡಿ z = 1 ತಗೋಬೋದಾ? ಎರಡು ಇರುತ್ತಲ್ಲ ಇಲ್ಲಿ, ಯೂನಿಟ್ ಸರ್ಕಲ್ ತಗೊಂಡ್ಬಿಡ್ತೀನಿ ನಾನು. ಇವಾಗ ಏನಂದ್ರೆ ಒಂದು ಫಾರ್ಮುಲಾ ಇದೆ ನೋಡಿ, ರೆಸಿಡ್ಯೂ ಆಫ್ f of z ಅಟ್ ಇನ್ಫಿನಿಟಿ ಬೇಕಂದ್ರೆ -1 ಡಿವೈಡೆಡ್ ಬೈ 2πi ಇಂಟಿಗ್ರೇಷನ್ ಓವರ್ ಎನಿ ಕ್ಲೋಸ್ಡ್ ಕಾಂಟರ್ ಸಿ ಕಂಟೈನಿಂಗ್ ದೀಸ್ 2 ಸಿಂಗ್ಯುಲರ್ ಪಾಯಿಂಟ್ಸ್ ಇಂಟು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಂಟಿಗ್ರೇಟ್ ಮಾಡ್ಬೇಕು ನೀವು. ಓಕೆನಾ? f of z ಇಂಟು dz ಮಾಡ್ಬೇಕು. ಇವಾಗ ಫಂಕ್ಷನ್ ಇಲ್ಲಿ ಕೊಟ್ಟಿದಾರಲ್ವಾ, ಅದ್ರ ಇಂಟಿಗ್ರೇಟ್ ಮಾಡಿ ಓವರ್ ಕಾಂಟರ್. ನೀವು ಯಾವ್ದಾರ ಕಾಂಟರ್ ತಗೋಬಹುದು, ಬಟ್ ಎಲ್ಲ ಸಿಂಗ್ಯುಲರ್ ಪಾಯಿಂಟ್ಸ್ ಇದೆ ನೋಡಿ, ಕವರ್ ಆಗಿರ್ಬೇಕು. ಇಲ್ಲಿ ಕವರ್ ಆಗ್ತಿದೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, -1/2πi ಇಂಟಿಗ್ರೇಷನ್ ಓವರ್ ಕಾಂಟರ್ ಅಂತ ತಗೊಂಡಿದ್ದೀನಿ ನಾನು, z = 1 ತಗೊಂಡಿದ್ದೀನಿ. f of z ಏನಾಗ್ಬಿಡುತ್ತೆ, z³ ಡಿವೈಡೆಡ್ ಬೈ z² - 1 ಇಂಟು dz ಆಗುತ್ತೆ. -1/2πi ಇಂಟಿಗ್ರೇಷನ್ z = 1, z³ ಅನ್ನು ಆಚೆ ತಗೊಳ್ಳಿ. ಇವಾಗ ನೋಡಿ 1/z² - 1 ಅನ್ನ ಏನಂತ ಬರೀಬಹುದು ನಾವು, 1/z+1 ಇಂಟು z - 1 ಅಂತ ಬರೀಬಹುದಲ್ವಾ? ಸೊ ಇಲ್ಲಿ ಇವಾಗ ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಅನ್ನ ಮತ್ತೆ ಮಾಡಕ್ ಹೋಗ್ಬೇಡಿ ನೀವು, ಇಲ್ಲಿ ಗೊತ್ತಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. 1/z+1 ಫಸ್ಟ್ ಬರ್ಕೊಳ್ತೀರಾ, ಅದಾದ್ಮೇಲೆ 1/z - 1 ಬರ್ಕೊಳ್ತೀರಾ ಅಲ್ವಾ? ಈಗ LCM ತಗೊಂಡಾಗ z - 1 ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? z - 1 ಇಲ್ಲಿ z+1 ಬರುತ್ತೆ, ಮೈನಸ್ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ, 2 ಬರುತ್ತಲ್ವಾ ಇಲ್ಲಿ ನ್ಯೂಮರೇಟರ್. ಸೊ 2 ಎಕ್ಸ್ಟ್ರಾ ಬರ್ತಿದೆ ಇಲ್ಲಿ, ನಮಗೆ ಇಲ್ಲಿ ಜಸ್ಟ್ 1 ಇದೆ, ಅದಕ್ಕೆ ಏನ್ ಮಾಡ್ತೀರಾ, ಆ 2 ಕ್ಯಾನ್ಸಲ್ ಆಗೋಕ್ಕೆ 1/2 ತಗೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, 1/2 ಇಂಟು ಬರ್ಕೊಂಡ್ರೆ 1/z+1 ಮೈನಸ್ 1/z - 1 ಇಂಟು dz ಆಗುತ್ತೆ. ಕ್ಲಿಯರಾ? ಇವಾಗ 1/2 ಆಚೆ ಅಂದ್ರೆ ಏನಾಗುತ್ತೆ, -1/4πi ಆಗುತ್ತೆ ಇಂಟು ಬೈ ಕೌಶಿ ಇಂಟಿಗ್ರಲ್ ಫಾರ್ಮುಲಾ ಏನಾಗ್ಬಿಡುದು, 2πi, ಇಲ್ಲಿ ಆಕ್ಚುಲಿ z³ ಇದೆ, ದಟ್ ಈಸ್ f of z. ಇವಾಗ 2πi f ಆಫ್ ಯಾವ್ದಿದೆ ಪಾಯಿಂಟ್ ಇಲ್ಲಿ, -1 ಇದೆ, ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ 2πi ಇಂಟು f ಆಫ್ 1 ಆಗತ್ತಾ? ಇವಾಗ ಇನ್ ಸಾಲ್ವ್ ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, -1/4πi ಆಗುತ್ತೆ ಇಂಟು
ಇಲ್ಲಿ minus ಎಫ್ ಆಫ್ ಮೈನಸ್ ಒನ್ ಅಂದ್ರೆ ಏನಾಗ್ಬಿಡುತ್ತೆ ಮೈನಸ್ 1. 1 ಆಗುತ್ತೆ -1. ಓಕೆ, ಏನೋ ಮಿಸ್ಟೇಕ್ ಆಯ್ತಲ್ಲ, ಮೋಸ್ಟ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿರ್ಬೇಕು ಅನ್ಸುತ್ತೆ, ನೋಡ್ತೀನಿ ತಿಳ್ರಿ. z -1 -z -1. ಓಕೆ ಓಕೆ, -2 ಬರ್ತಿದೆ ಅಲ್ವಾ ಇನ್ನು ತಗೊಂಡ್ರೆ, -2 ಬರ್ತಿದೆ, ಅದಕ್ಕೆ ಮೈನಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಮೈನಸ್ ಏನಾಗ್ಬಿಡುತ್ತೆ ಪ್ಲಸ್ ಆಗುತ್ತೆ. ಓಕೆನಾ, ಪ್ಲಸ್ ಆಯ್ತು. ಇವಾಗ ಏನಾಗುತ್ತೆ ಹೇಳಿ, ಇಲ್ಲಿ ಸಾಲ್ವ್ ಮಾಡಿ. 2π ಅಂದ್ರೆ -2πi ಬರುತ್ತೆ. ನೆಕ್ಸ್ಟ್ -2πi ಬರ್ತಿದೆ ಅಲ್ವಾ, ಇಲ್ಲಿ ಕರೆಕ್ಟ್ ಇದೆ ಅಲ್ವಾ. ಎಫ್ ಆಫ್ 1 ಅಂದ್ರೆ 1 ಆಗುತ್ತೆ. ಇವಾಗ 1/4πi ಇಂಟು ಮೈನಸ್ ಆ್ಯಡ್ ಆಗುತ್ತೆ, -4πi ಆಗುತ್ತಾ, ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ ನೋಡಿ -1. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಈ ತರ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಬೆಟರ್ ಯಾವ್ದಂದ್ರೆ ಒಂದು ಫಾರ್ಮುಲಾ ಇದೆಯಲ್ಲ, ಅದು ಕೂಡ ಈಸಿ ಇದೆ. ಯಾವ್ದು ಹೇಳಿ, ರೆಸಿಡ್ಯೂ ಆಫ್ ಎಫ್ ಆಫ್ z ಅಟ್ ಇನ್ಫಿನಿಟಿ ಈಕ್ವಲ್ ಟು ರೆಸಿಡ್ಯೂ ಆಫ್ ಮೈನಸ್ ಬರುತ್ತೆ z ಈಕ್ವಲ್ ಟು 0, ಎಫ್ ಆಫ್ 1/z ಆಕ್ಚುಲಿ 1/z² ಬರುತ್ತೆ ಅಟ್ 0. ಎಲ್ಲೆಡೆ ತಗೊಂಡ್ಬಿಟ್ಟಿದ್ದೀನಿ ನಾನು. ಓಕೆನಾ, ಸೊ ಇವಾಗ ಯಾವ ಫಂಕ್ಷನ್ ಇದೆ ನೋಡಿ, ಇಲ್ಲಿ ಅನದರ್ ಫಂಕ್ಷನ್ g ಆಫ್ z ಇನ್ ತಗೊಳ್ತೀನಿ ನಾನು. 1/z² ಇದೆ ಅಲ್ವಾ, ಇಂಟು ಎಫ್ ಆಫ್ 1/z ಏನಾಗುತ್ತೆ ಇಲ್ಲಿ ತಗೊಂಡ್ರೆ 1/z³ ಡಿವೈಡೆಡ್ ಬೈ 1/z² ಮೈನಸ್ 1 ಆಗುತ್ತೆ, ಈಕ್ವಲ್ ಟು 1/z² ಇಂಟು 1/z³ ಡಿವೈಡೆಡ್ ಬೈ 1 - z² ಡಿವೈಡೆಡ್ ಬೈ z² ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ. z² ಗೆಟ್ ಕ್ಯಾನ್ಸಲ್, ಇನ್ನೇನು ಉಳ್ಕೊಳ್ತು 1 ಡಿವೈಡೆಡ್ ಬೈ z³ ಇಂಟು 1 - z² ಉಳ್ಕೊಂಡಿದೆ. ಇವಾಗ ಈ ಫಂಕ್ಷನ್ಗೆ ನಾವು ರೆಸಿಡ್ಯೂ ಅಟ್ z ಈಕ್ವಲ್ ಟು 0 ಕಂಡುಹಿಡಿಯಬೇಕು. ಓಕೆನಾ, ಸೊ ಲಾರೆಂಟ್ ಸೀರೀಸ್ ಎಕ್ಸ್ಪಾನ್ಷನ್ ಬರ್ಕೊಂಡ್ಬಿಡಿ ಸಿಂಪಲ್ ಆಗಿ. 1/z³ ಇದ್ಮೇಲೆ ತಗೊಂಡ್ರೆ ಆಗುತ್ತೆ 1 - z² ಹೋಲ್ ಪವರ್ -1 ಆಗುತ್ತೆ, ಈಕ್ವಲ್ ಟು 1/z³ ಇಂಟು 1 + z² ಪ್ಲಸ್ z⁴ ಪ್ಲಸ್ ಅಂಡ್ ಸೊ 1 ಹಿಂಗ್ ಹೋಗ್ತಿದೆ ಅಲ್ವಾ. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ನೆನಪಿರ್ಬೇಕು ನಿಮಗೆ, ಫಾರ್ಮುಲಾ ಮೈನಸ್ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಕೋಎಫಿಷಿಯಂಟ್ ಆಫ್ 1/z ಏನ್ ಬರುತ್ತೆ ನೋಡಿ, 1 ಪ್ಲಸ್ ಕ್ಯಾನ್ಸಲ್ 1/z ಬರ್ತಿದೆನಾ, ಪ್ಲಸ್ ನೆಕ್ಸ್ಟ್ ಏನ್ ಬರುತ್ತೆ ಇಲ್ಲಿ z ಬರುತ್ತೆ ಪ್ಲಸ್ ಅಂಡ್ ಸೊ 1. ಸೊ ಕೋಎಫಿಷಿಯಂಟ್ ಆಫ್ 1/z ಏನಿದೆ ಹೇಳಿ ಎಕ್ಸ್ಪ್ರೆಷನ್ ಅಲ್ಲಿ 1 ಇದೆ. ಅಂದ್ರೆ ರೆಸಿಡ್ಯೂ ಆಫ್ g ಆಫ್ z ಅಟ್ 0 ಏನ್ ಬರ್ತಿದೆ 1 ಬರ್ತಿದೆ. ಬಟ್ ಫಾರ್ಮುಲಾ ಇರೋದೇನು ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡ್ಬಿಡಿ ಅಷ್ಟೇ. ಸೊ ಏನ್ ಬರ್ತಿದೆ -1. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದೇನಾಗುತ್ತೆ ಹೇಳಿ. ಸೊ i ಪವರ್ i ಅಲ್ವಾ, ಸೊ i ಬದಲು ಏನ್ ಬರ್ಕೊಳ್ತೀರಾ, e ಪವರ್ i π/2 ಹೋಲ್ ಪವರ್ i ಬರೀತೀರಾ. ಸೊ e ಪವರ್ i ಇಂಟು i² ಆಗುತ್ತೆ ಇಂಟು π/2 ಆಗುತ್ತೆ. ಸೊ e ಪವರ್ -π/2. ಸೊ ನಾನು ತಗೊಂಡಿರೋದು ಸೊ ಕ್ಯಾಪಿಟಲ್ ಆರ್ಗ್ಯುಮೆಂಟ್ ಬರುತ್ತಲ್ವಾ, ಸೊ ಅದು ವ್ಯಾಲ್ಯೂ ಬರ್ತಿದೆ ಇಲ್ಲಿ. ಅವ್ರು ಕೇಳಿರೋದು ಪೂರ್ತಿ ಸ್ಮಾಲ್ ARG ಕೊಟ್ಬಿಟ್ಟು ಕೇಳ್ತಿದ್ದಾರೆ. ಓಕೆನಾ, ಇಲ್ಲಿ e ಪವರ್ -π/2 ಎಲ್ಲಿದೆ ನೋಡಿ, ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಇಲ್ಲಿ ಕೆ ನಾವು ಏನ್ ತಗೋಬಹುದು, ಇವಾಗ 0 ತಗೋಬೋದಾ. ಸೊ ಅವಾಗ ಈ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಅವ್ರು ತಗೊಂಡಿರೋದು ಏನಂದ್ರೆ 2k π ಯಾಕೆ ಆಡ್ ಮಾಡಿದಾರೆ ಅಂದ್ರೆ, ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ಅದು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಇದು ಪೂರ್ತಿ ಆರ್ಗ್ಯುಮೆಂಟ್ ತಗೊಂಡಿದ್ದಾರೆ ಅಷ್ಟೇ. ಓಕೆ, ಇದೇನಾಗುತ್ತೆ ಹೇಳಿ, ಒಂದು ರಿಸಲ್ಟ್ ಇದೆ ನೋಡಿ, ಯಾವುದು mod z -1 ಪ್ಲಸ್ mod z + 1 ಅಂತ ಹಿಂಗಿದೆ, ಈಕ್ವಲ್ ಟು 3 ಇದೆ. ಓಕೆನಾ, ಲೆಸ್ ದ್ಯಾನ್ ಇಲ್ಲಿದೆ ನೋಡಿ mod -1 ಇದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ -1 ಇದೆ ಅಲ್ಲ, ಮೈನಸ್ ಆಗುತ್ತೆ ಅಲ್ಲಿ ರಿಸಲ್ಟ್ z - a ಪ್ಲಸ್ z - b ಹಿಂಗಿರುತ್ತಲ್ವಾ. ಸೊ ಅವಾಗ ನೀವೇನ್ ತಗೋಬೇಕು, mod a - b ತಗೋಬೇಕು. ಸೊ ಅದ್ರ ಪ್ರಕಾರ ಏನಾಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಸೊ ಇಲ್ಲಿ mod -1 ಏನಾಗ್ಬಿಡುತ್ತೆ 2 ಆಗುತ್ತೆ ಇದು. ಸೊ ಕ್ಲಿಯರ್ 3 is greater than 2 ಇದೆ ಅಲ್ವಾ. ಸೊ 3 greater than 2 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಅದು ಎಲಿಪ್ಸ್ ಆಗುತ್ತೆ ನೋಡಿ. ಬಂದ್ರೆ 2 ರಿಸಲ್ಟ್, ಎಲಿಪ್ಸ್ ಬರುತ್ತೆ, ಇನ್ನೊಂದು ಏನ್ ಬರುತ್ತೆ ಎಂಪ್ಟಿ ಸೆಟ್ ಬರುತ್ತೆ. ಓಕೆನಾ, ಇಲ್ಲಿ ಲೆಸ್ ದ್ಯಾನ್ ಏನಾದ್ರು ಬಂದ್ರೆ ಎಲಿಪ್ಸ್ ಎಂಪ್ಟಿ ಸೆಟ್ ಆಗುತ್ತೆ. ಗ್ರೇಟರ್ ದ್ಯಾನ್ ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ದಿಸ್ ವ್ಯಾಲ್ಯೂ ಎಲಿಪ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ ನೋಡಿ. ಇದು ಈಸಿ ಇದೆ. ಇದು ನಾವೇನಾದ್ರೂ x = z = x + 5 ಅಂತ ತಗೊಂಡ್ರೆ ನಾವು ಪ್ರೂವ್ ಮಾಡ್ಬೋದು ಎಲಿಪ್ಸ್ ಬರೋದಂತೆ, ಬಟ್ ಒಂದು ಪೇಜ್ ಆಗುತ್ತೆ ಸೀದಾ. ಸೊ ಅದಕ್ಕೆ ಏನ್ ಮಾಡುವಾಗ ಸಿಂಪಲ್ ಆಗಿ ಆ ರಿಸಲ್ಟ್ ಅನ್ನ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇದು ಇಫ್ a is an element of a group G, the order of a is n. ಓಕೆ, ಅವ್ರು ಕೊಟ್ಬಿಟ್ಟಿದ್ದಾರೆ, ಬರ್ಕೋಬೇಕು. ಈಗ ಆರ್ಡರ್ ಆಫ್ a ಕೂಡ ಏನ್ ಕೊಟ್ಟಿದ್ದಾರೆ, n ಕೊಟ್ಟಿದ್ದಾರೆ.
ಸೊ ಅಂಡ್ ಪಿ ಇಸ್ ರಿಲೇಟಿವ್ಲಿ ಪ್ರೈಮ್ ಟು ಎನ್ ಅಂತ ಹೇಳಿದ್ದಾರೆ. ಸೊ ಜಿ ಸಿ ಡಿ ಆಫ್ ಪಿ ಕಾಮ ಎನ್ ಏನಿದೆ ಹೇಳಿ ಅಲ್ಲಿ, ರಿಲೇಟಿವ್ ಪ್ರೈಮ್ ಮೀನ್ಸ್ ವಾಟ್ 1. ಸೊ ದೆನ್ ಆರ್ಡರ್ ಆಫ್ ಎ ಪವರ್ ಪಿ ಏನ್ ಬರೋದು ಇದೆ, ಒಂದು ರಿಸಲ್ಟ್ ಇದೆ ನೋಡಿ, ವೆರಿ ಸಿಂಪಲ್ ರಿಸಲ್ಟ್. ಆರ್ಡರ್ ಆಫ್ ಎ ಪವರ್ ಎನ್ ಈಕ್ವಲ್ ಟು ಆರ್ಡರ್ ಆಫ್ ಎ ಡಿವೈಡೆಡ್ ಬೈ ಸೊ ಜಿ ಸಿ ಡಿ ಆಫ್ ಆರ್ಡರ್ ಆಫ್ ಎ ಕಾಮ ಎನ್. ಪವರ್ ಏನ್ ತಗೊಂಡಿರ್ತಾರೆ ಅದು ತಗೋಬೇಕು. ಸೊ ಇವಾಗ ಆರ್ಡರ್ ಆಫ್ ಎ ಪವರ್ ಪಿ ಇದೆ. ಸೊ ಆರ್ಡರ್ ಆಫ್ ಎ ಡಿವೈಡೆಡ್ ಬೈ ಜಿ ಸಿ ಡಿ ಅಂತ ಇದು, ಓಕೆನಾ. ಓಪನ್ ತಗೊಂಡ್ರೆ ಜಿ ಸಿ ಡಿ, ಕ್ಲೋಸ್ ತಗೊಂಡ್ರೆ ಎಲ್ ಸಿ ಎಂ ಅಂತ ತಗೋಬೇಕು. ಆರ್ಡರ್ ಆಫ್ ಎ ಅಂದ್ರೆ ಏನಾಗ ಕೊಟ್ಟಿದ್ದಾರೆ ಅಲ್ಲಿ, ಎನ್ ಕೊಟ್ಟಿದ್ದಾರೆ ಕಾಮ. ಸೊ ಪವರ್ ಏನಿದೆ, ಎನ್ ಪವರ್ ಇದ್ದಾಗ ಎನ್ ಇದೆ, ಪಿ ಇದೆ, ಪಿ ಬರುತ್ತೆ. ಈಕ್ವಲ್ ಟು ಆರ್ಡರ್ ಆಫ್ ಎ ಎನ್ ಕಾಮ ಪಿ ಏನ್ ಕೊಟ್ಟಿದ್ದಾರೆ ಅವರು, 1 ಜಿ ಸಿ ಡಿ 1 ಕೊಟ್ಟಿದ್ದಾರೆ. ಸೊ ಆರ್ಡರ್ ಆಫ್ ಎ ಬರ್ತಿದೆ. ಸೊ ಆಪ್ಷನ್ ಯಾವ್ದು, ಆಪ್ಷನ್ ಸಿ. ಆರ್ಡರ್ ಆಫ್ ಎ ಏನ್ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಏನಿಲ್ಲ, ಸಿಂಪಲ್ ಇದೆ. ನೀವು ಮತ್ತೆ ಮೆಥಡ್ ಮಾಡಕ್ ಹೋಗ್ಬಿಟ್ಟಿದ್ದೀರಾ. ಜಸ್ಟ್ ಇಲ್ಲಿ ಆಪ್ಷನ್ ಚೆಕ್ ಮಾಡ್ತಾ ಹೋಗಿ ಸರ್. ಫಸ್ಟ್ ಆಪ್ಷನ್ ಕೊಟ್ಬಿಟ್ರೆ ಆಗುತ್ತೆ ನೋಡಿ, ಇಲ್ಲಿ 5 ಈಸ್ ಕಾಂಗ್ರೆಂಟ್ ಟು 2 ಮಾಡ್ತೀರಿ, ಆಗುತ್ತಲ್ವಾ. ಈ ಕಡೆ ತಗೊಳ್ತೀರಾ, 3 ಡಿವೈಡ್ಸ್ ಡಿಫರೆನ್ಸ್ 5 - 2 ದಟ್ ಈಸ್ 3 ಡಿವೈಡ್ಸ್ 3 ಆಗುತ್ತೆ. ನೆಕ್ಸ್ಟ್ ಈಗ ಬರ್ಬೇಕು, ಸೆಕೆಂಡ್ ಬರ್ಬೇಕು. ಕ್ಲಿಯರ್ ಆಗಿ 3 - 3 ಆಗುತ್ತೆ, ದಟ್ ಈಸ್ 0 ಆಗುತ್ತೆ. 5 ಡಿವೈಡ್ 0 ಕರೆಕ್ಟ್ ಇದೆ ಅಲ್ವಾ? ಅಲ್ಲಲ್ಲ, ಆಪ್ಷನ್ ಓ ಎಸ್ ಇದೆ ಅಲ್ವಾ, ರಿಮೈಂಡರ್ 0 ಬರುತ್ತೆ. ಓಕೆ ಸರ್. ಅಲ್ಲ ಸರ್, ಇಲ್ಲಿ 5 ಇದೆ ಸರ್. 5 - 3 2 ಆಗುತ್ತೆ. 5 ಡಸ್ ನಾಟ್ ಡಿವೈಡ್ಸ್ 2 ಸರ್. ಬೈ ಡೆಫಿನೇಷನ್ ಆಫ್ ಕಾಂಗ್ರೆನ್ಸ್ ಏನಾಗ್ಬಿಡುತ್ತೆ ಇಲ್ಲಿ ಕ್ಲಿಯರ್ ಆಗಿ, ಆಪ್ಷನ್ ಎ ಡಿಸ್ಕಾರ್ಡ್. ನಾವು ರಿಮೈಂಡರ್ ಅಂತಾನೂ ಕೂಡ ಹೇಳ್ಬೋದಲ್ಲ ಸರ್? 3 ರಿಮೈಂಡರ್, ಹಾ ಸರ್, ರಿಮೈಂಡರ್ ಕರೆಕ್ಟ್. 0 ಬರಬೇಕಿತ್ತು, 3 ಇದೆ ಸರ್. ಹಾ ಎಸ್ ಸರ್, ಕರೆಕ್ಟ್ ಸರ್, ಇದು ರಿಮೈಂಡರ್ ಸರ್ ಇದು. ಓಕೆ, ನೆಕ್ಸ್ಟ್ 8 ಇದೆ ನೋಡಿ. 8 ತಗೊಂಡ್ರೆ ಏನಾಗುತ್ತೆ, 8 - 2 6 ಆಗುತ್ತೆ ಡಿಫರೆನ್ಸ್. 3 ಡಿವೈಡ್ 6 3 ಡಿವೈಡ್ 6 ಅಥವಾ ಸರ್ ಹೇಳಿದ್ರೆ ಹಂಗೂ ಮಾಡ್ಬೋದು ನೀವು. 6 ಡಿವೈಡ್ 3 ಮಾಡಿ, ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಹಾ, ಬೆಟರ್ ಅದು. ನೆಕ್ಸ್ಟ್ ಇಲ್ಲಿ 8 ಇದೆ ಅಲ್ವಾ, 8 ಡಿವೈಡ್ 3 ಬರಲ್ಲಲ್ವಾ? ಇಲ್ಲ ಬರುತ್ತೆ, ಬರುತ್ತೆ ಸರ್. 8 ಡಿವೈಡೆಡ್ ಬೈ 5 ಇದೆ. ಸೊ 5 1 3 ಬಂದ್ಬಿಡುತ್ತೆ ನೋಡಿ, ಕರೆಕ್ಟ್ ಇದೆ. ಇಲ್ಲೇನಾಗುತ್ತೆ ಹೇಳಿ, 8 ಬೈ 7 7 1 7 1 ಬಂದ್ಬಿಡುತ್ತೆ ನೋಡಿ, ರಿಮೈಂಡರ್ 2 ಬಂದ್ಬಿಡುತ್ತೆ. ಆಪ್ಷನ್ ಬಿ ಡಿಸ್ಕಾರ್ಡಾ? ಕರೆಕ್ಟ್ ಇದೆ ಅಲ್ವಾ? ಓಕೆ, ಈಗ ನೋಡಿ ಇದು ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ನೀವೇನ್ ಮಾಡ್ಬೇಕು, ಜಾಸ್ತಿ ಇದೆ ಎಕ್ಸಾಮ್ ಒಳಗೆ ಬಿಡಬೇಕು, ಈಸಿ ನೋಡ ಅಂತ ಹೋಗ್ಬೇಕು. 23 ಇದೆ ಅಲ್ವಾ, 23 - 2 ಏನಾಗುತ್ತೆ, 21. 21. ಓಕೆ, 3 ಡಿವೈಡ್ಸ್ 3 21 divides 21 ಅಥವಾ 23 ಡಿವೈಡೆಡ್ ಬೈ 3 ಮಾಡಿ. 3 1 3 7 ಆಗುತ್ತೆ, 2 ಬರ್ತಿದೆ ರಿಮೈಂಡರ್. ಓಕೆ, 2 ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ, 23 ತಗೊಳ್ತೀರಾ, ಡಿವೈಡೆಡ್ ಬೈ 5 ಮಾಡ್ತೀರಾ, 4 20 ಆಗುತ್ತೆ, 3 ಬರ್ತಿದೆ, ಕರೆಕ್ಟ್ ಇದೆ. ನೆಕ್ಸ್ಟ್ 23 ಡಿವೈಡೆಡ್ ಬೈ 7 ಮಾಡ್ತೀರಾ, 7 3 21 2 ಬರುತ್ತಾ? ಎಸ್ ಸರ್. ಅದು ಕೂಡ ಬರ್ತಿದೆ. ಸೊ ಕ್ಲಿಯರ್ ಆಗಿ ಯಾವ್ದು ಆಗ್ತಿದೆ ಹಂಗಾರೆ ಸೊಲ್ಯೂಷನ್ ಈಗ? ಆಪ್ಷನ್ ಡಿ. ಆಪ್ಷನ್ ಡಿ ಆಗ್ತಿದೆ. ಇದು so if pi is a Euler's p function and pi of n equal to pi of n is congruent to 2 mod 4 ಅಂತ ಕೊಟ್ಟಿದ್ದಾರೆ, then n ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಒಂದೊಂದೇ ಚೆಕ್ ಮಾಡಿದ್ರೆ ಹೋಗ್ಬೇಕಷ್ಟೇ, ಓಕೆನಾ? pi of n is congruent to 2 mod 4, so then n ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಇದು ಆಪ್ಷನ್ಸ್ ಇದು. ನಾವು ಸ್ವಲ್ಪ ಇದೆ. ಓಕೆ, ಮತ್ತೆ 7 ಗಂಟೆ ತಗೊಳ್ತೀನಿ, ಓಕೆನಾ? ಎಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.